ಈ ಶೋಭಕೃತ್ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಾಡಿದ್ದು 23ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಈ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಹಾಗೆ ಲೋಕದಲ್ಲಿ ವೈಕುಂಠ ಏಕಾದಶಿಯಿಂದನೂ ಪ್ರಸಿದ್ಧವಾಗಿದೆ ಇದು. ಈ ಮೋಕ್ಷದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ನಾಡಿದ್ದು 23ನೇ ತಾರೀಕು ಅಂದರೆ ಡಿಸೆಂಬರ್ 23ನೇ ತಾರೀಕು ಶನಿವಾರದಂದು ಬರ್ತಾ ಇದೆ. ಇದರಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲ. ಇದರ ಮಹತ್ವವನ್ನು, ಈ ಮೋಕ್ಷದ ಏಕಾದಶಿಯ ಮಹತ್ವವನ್ನು ಈಗಾಗಲೇ ಕೇಳಿದ್ದೇವೆ. ಆದರೂ ಮತ್ತೆ ನೆನಪು ಮಾಡಿಕೊಳ್ಳಿಕ್ಕೋಸ್ಕರ ಇದಕ್ಕೆ ಯಾಕೆ ಮೋಕ್ಷದ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದರೆ, ಇದು ನಮ್ಮ ಪಿತೃಗಳು ಯಾರಾದರೂ ನರಕ ಮುಂತಾದವುಗಳಲ್ಲಿದ್ದರೆ ಅಲ್ಲಿಂದ ಪಾರು ಮಾಡಿ ಅವರಿಗೆ ಸದ್ಗತಿಯನ್ನು ಕರುಣಿಸುವಂತಹ ಏಕಾದಶಿ ಇದು. ಅಂದರೆ ಈ ಸದ್ಗತಿಯನ್ನು ಕರುಣಿಸುವಂಥದ್ದೇನಿದೆ, ಇದೊಂದು ಸಣ್ಣ ಫಲ. ಮುಖ್ಯ ಫಲ ಏನು ಅಂತ ಹೇಳಿದರೆ, ದೇವರ ಅನುಗ್ರಹವನ್ನು ನಮಗೆ ತಂದುಕೊಡುತ್ತದೆ, ನಮ್ಮ ಪಾಪವನ್ನು ಪರಿಹಾರ ಮಾಡುತ್ತದೆ. ಇದು ಏಕಾದಶಿಯ ಪ್ರತಿಯೊಂದು ಏಕಾದಶಿಗೂ ಇರುವಂತಹ ಬಹಳ ಮುಖ್ಯವಾದ ಫಲ. ಅದರೊಟ್ಟಿಗೆ ಇರುವಂತಹ ಸಣ್ಣ ಪುಟ್ಟ ಫಲಗಳಲ್ಲಿ ಇದು ಕೂಡ ಒಂದು. ಅದಕ್ಕೆ ಇದನ್ನು ಮೋಕ್ಷದ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುರಾಣಗಳು ಒಂದು ಕಥೆಯನ್ನು ಕೂಡ ತಿಳಿಸ್ಕೊಂಡು ಹೋಗ್ತದೆ. ಒಬ್ಬ ವೈಖಾನಸ ಎಂಬಂತಹ ರಾಜ, ಬರೀ ರಾಜ ಮಾತ್ರ ಅಲ್ಲ, ಅವನು ರಾಜ ಋಷಿ, ಅಂದರೆ ರಾಜನಾಗಿದ್ದು ಋಷಿಯಂತೆ ಬದುಕಿದವನು. ಚಂಪಕ ನಗರವನ್ನು ಆಳ್ತಾ ಇದ್ದ. ಒಮ್ಮೆ ಅವನಿಗೊಂದು ಕನಸು ಬಿತ್ತು ರಾತ್ರಿ. ಅವನ ತಂದೆ ತಲೆ ಕೆಳಗಾಗಿ ಒದ್ದಾಡ್ತಾ ಇದ್ದಾರೆ. ಇವನಿಗೆ ಆಶ್ಚರ್ಯ ಆಯಿತು. ಬಹಳ ಆಶ್ಚರ್ಯಾಗಿ ತಾನು ಎಲ್ಲ ಬ್ರಾಹ್ಮಣರನ್ನು ಮಾರನೇ ದಿನ ಕರೆದು ಅವರ ಬಳಿ ಕೇಳ್ತಾನೆ, ಈ ರೀತಿ ನನ್ನ ತಂದೆ ತಲೆ ಕೆಳಗಾಗಿರುವುದನ್ನು ನಾನು ಕಂಡೆ, ಯಾಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳಿದರೆ, ಅವರೇನೂ ಸದ್ಗತಿಯನ್ನು ಪಡೆದಿಲ್ಲ, ದುರ್ಗತಿಯನ್ನು ಪಡೆದಿದ್ದಾರೆ ಅನ್ನುವಂಥದ್ದು ಅದರ ಸಂಕೇತ. ಅದಕ್ಕೆ ನಾನು ಏನು ಮಾಡೋಣ, ನನಗೆ ಈಗ ನಿದ್ರೆ ಬರ್ತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ, ಹೆಂಡತಿ ಮಕ್ಕಳು ಬೇಡ ಅಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ನನ್ನ ತಂದೆಗೆ ಇಂಥ ಪರಿಸ್ಥಿತಿ ಬಂದಿದೆಯಲ್ವಾ ಅಂತ ಹೇಳಿ ತುಂಬ ದುಃಖಗೊಂಡಿದ್ದಾಗ ಎಲ್ಲ ಆ ಬ್ರಾಹ್ಮಣರು ಹೇಳ್ತಾರೆ, ನೋಡು, ನಿನಗೆ ಈ ಸಮಸ್ಯೆಗೆ ಪರಿಹಾರ ಹೇಳಬೇಕು ಅಂತ ಹೇಳಿದರೆ ಇಲ್ಲೇ ಪರ್ವತ ಮುನಿಗಳ ಆಶ್ರಮ ಇದೆ. ಆ ಪರ್ವತ ಮುನಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಪರ್ವತ ಮುನಿಗಳನ್ನು ಕಾಣು, ಅವರು ನಿನ್ನ ಈ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾರೆ ಅಂತ. ಹಾಗೆಯೇ ಆ ರಾಜ, ವೈಖಾನಸ ರಾಜ, ತಾನು ಪರ್ವತ ಮುನಿಗಳ ಬಳಿಗೆ ಹೋದ. ಅವರ ಬಳಿ ಕೇಳಿದಾಗ ಅವರು ಹೇಳ್ತಾರೆ, ತಾವು ಧ್ಯಾನಾವಸ್ಥೆಯಲ್ಲಿ ಕೂತು ಹಿಂದೆ ಏನು ನಡೆದಿದೆ ಅದನ್ನು ತಿಳ್ಕೊಂಡು ಹೇಳ್ತಾರೆ, ನೋಡಪ್ಪ, ನಿನ್ನ ತಂದೆ ಒಂದು ದೊಡ್ಡ ಅಪರಾಧವನ್ನು ಮಾಡಿದರು. ಏನು ಅಂತ ಹೇಳಿದರೆ, ಅನೇಕ ಪತ್ನಿಯರು, ಒಬ್ಬಳು ಪತ್ನಿ ತಾನು ಋತುಮತಿಯಾಗಿದ್ದಾಗ ಅವಳ ಸಂಪರ್ಕವನ್ನು ಮಾಡಿದ್ದಾರೆ. ಅವಳು ಬೇಡ 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 ಅಂತ ಹೇಳ್ತಾ ಇದ್ದರೂ ಕೂಡ, ಅವಳಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಹೆಂಡತಿಯ ಸಂಬಂಧವನ್ನು ಮಾಡಿದ್ದಾರೆ. ಅದೇ ಇನ್ನೊಂದು ಸಂದರ್ಭದಲ್ಲಿ ಹೆಂಡತಿ ಬೇಡ್ತಾ ಇದ್ದರೂ ಕೂಡ, ತಾನು ಅತ್ಯಂತ ಕಾಮುಕಳಾಗಿ ಪತಿಯನ್ನು ಬೇಡ್ತಾ ಇದ್ದರೂ ಕೂಡ ಅವಳನ್ನು ದ್ವೇಷದಿಂದ ತಿರಸ್ಕಾರ ಮಾಡಿದ್ದಾರೆ. ಹೀಗೆ ಪತ್ನಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಅವಳ ಸಂಪರ್ಕವನ್ನು ಮಾಡಿದ್ರಿಂದ, ಪತ್ನಿಗೆ ಇಷ್ಟ ಇದ್ದಾಗಲೂ ಕೂಡ ಅವಳು ಸಂಪರ್ಕ ಮಾಡದೇ ಇದ್ದದ್ರಿಂದಾಗಿ ನಿನ್ನ ತಂದೆಗೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿ ಆ ಋಷಿಗಳು ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ, ಇದೇ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರ್ತಾ ಇದೆ, ಮೋಕ್ಷದ ಏಕಾದಶಿ. ಇದು ಮೋಕ್ಷದ ಅಂತ ಹೆಸರೇ ಹಾಗೆ. ಯಾರು ನಮ್ಮ ಪಿತೃಗಳು ಈ ರೀತಿ ಏನಾದರೂ ತಪ್ಪು ಮಾಡಿ ನರಕಾದಿಗಳಲ್ಲಿರ್ತಾರೆ, ನಾವು ಈ ಏಕಾದಶಿಯನ್ನು ಮಾಡಿ ಇದರ ಪುಣ್ಯವನ್ನು ಅವರಿಗೆ ಅರ್ಪಣೆ ಮಾಡಿದ್ದು ಅಂತ ಹೇಳಿದರೆ, ಅವ್ರಿಗೆ ಕೊಟ್ಟು ಅಂದರೆ ಅದರಿಂದಾಗಿ ಅವರು ಸದ್ಗತಿಯನ್ನು ಪಡಿತಾರೆ. ಅದಕ್ಕೋಸ್ಕರ ನೀನು ಹಾಗೂ ಅರಮನೆಯಲ್ಲಿರೋರೆಲ್ಲರೂ ಕೂಡ ಈ ಏಕಾದಶಿಯನ್ನು ಮಾಡಿ, ಅಂದರೆ ಯಾವತ್ತೂ ಏಕಾದಶಿಯನ್ನು ಮಾಡ್ತಾರೆ, ಈ ಏಕಾದಶಿಯನ್ನು ನಿನ್ನ ತಂದೆಗೋಸ್ಕರವೇ ಮಾಡಿ, ಅಂದರೆ ತಮ್ಮ ತಂದೆಗೆ ಸದ್ಗತಿಯನ್ನು ಕೊಡಲಿ ದೇವರು ಅಂತ. ಕಡೆಗೆ ಅದರ ಪುಣ್ಯವನ್ನು ನಿಮ್ಮ ತಂದೆಗೆ ಕೊಡುವ ಮೂಲಕ ಸದ್ಗತಿಯನ್ನು ಕೊಡಿಸು ಅಂತ ಹೇಳ್ತಾರೆ ಆ ಪರ್ವತ ಮುನಿಗಳು. ಹಾಗೆ ಆಗಲಿ ಅಂತ ಈ ವೈಖಾನಸ ರಾಜ ತನ್ನ ರಾಜ್ಯಕ್ಕೆ ಬಂದು ತನ್ನ ಅರಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಹೇಳಿ, ಈ ಎಲ್ಲರ ಮೂಲಕವೂ ಕೂಡ
ಈ ಏಕಾದಶಿಯನ್ನು ವಿಶೇಷವಾಗಿ ತನ್ನ ತಂದೆಯ ಉದ್ದೇಶದಿಂದಾಗಿ ಮಾಡಿದ್ದಾನೆ. ಅಂದರೆ ಮುಖ್ಯ ಏನಂದರೆ ಭಗವಂತನಿಗೆ ಪ್ರೀತಿಯಾಗಲಿ ಅನ್ನುವುದು ಮುಖ್ಯವಾದ ಉದ್ದೇಶ. ಮತ್ತೇನೆಂದರೆ ನನ್ನ ತಂದೆಗೆ ಸದ್ಗತಿ ಸಿಗಲಿ ಅಂತ ಮಾಡಿ, ನಂತರ ಆ ಪುಣ್ಯವನ್ನು ಉಳಿದ ಎಲ್ಲ ಅರಮನೆಯವರು ಏನು ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟಿಗೆ ಪುಣ್ಯವನ್ನು ತಂದೆಗೆ ಧಾರೆ ಎರೆದಿದ್ದಾರೆ. ಅಂದರೆ ಇದರ ಎಲ್ಲ ಪುಣ್ಯ ಇವನ ತಂದೆಗೆ ಸೇರುವಂತಾಗಲಿ ಅಂತ. ಅದರಿಂದಾಗಿ ಆ ರಾಜನ ತಂದೆ, ವೈಖಾನಸ ರಾಜನ ತಂದೆ ತಾನು ಮೋಕ್ಷಕ್ಕೆ ಅಂದರೆ ಸದ್ಲೋಕವನ್ನು, ಒಳ್ಳೆಯ ಸ್ವರ್ಗಲೋಕಾದಿಗಳನ್ನು ಪಡೆದಿದ್ದಾನೆ. ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ವಿಮಾನ ಬಂದಿದೆ ಅಂತ ಈ ರೀತಿ ಹೇಳ್ತಾ, ಇಂತಹ ಒಂದು ಏಕಾದಶಿ, ಈ ಏಕಾದಶಿಯ ಕಥೆ ಕೇಳಿದ್ರೇ ಸಾಕು ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಇಂತಹ ಮೋಕ್ಷದ ಏಕಾದಶಿ ಮೊದಲೇ ಹೇಳಿದಾಗೆ ಡಿಸೆಂಬರ್ 23ನೇ ತಾರೀಕು ಶನಿವಾರ, ಅದರ ಹಿಂದಿನ ದಿನ 22ನೇ ತಾರೀಕು ಶುಕ್ರವಾರದಂದು ದಶಮಿಯ ಆಚರಣೆ, 24ನೇ ತಾರೀಕು ಭಾನುವಾರ ದ್ವಾದಶಿಯ ಆಚರಣೆ. ಅವತ್ತು ಬೆಳಗ್ಗೆ 6:50 ನಂತರ ಆಹಾರವನ್ನು ಸ್ವೀಕಾರ ಮಾಡ್ಬೋದು. ಬೆಳಗ್ಗೆ 6:50 ಒಳಗೆ ನಾವು ಎಲ್ಲ ನಮ್ಮ ನಿತ್ಯ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಸ್ನಾನ ಮುಂತಾದವುಗಳನ್ನೆಲ್ಲ ಆನಂತರ ಆಹಾರವನ್ನು ಸ್ವೀಕಾರ ಮಾಡಿ, ಅದೇ ಪಾರಣೆ ಮಾಡಿ, ನಂತರ ಈ ಏಕಾದಶಿಯ ವ್ರತವನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಿದರೆ, ವಿಶೇಷವಾಗಿ ಕೇಶವರೂಪಿ ಭಗವಂತ ಅವನಿಗೆ ಅರ್ಪಣೆಯನ್ನು ಮಾಡುವ ಮೂಲಕ ಈ ಏಕಾದಶಿಯನ್ನು ನಾವು ಸಾರ್ಥಕ ಮಾಡಿಕೊಳ್ಬೋದು. ನಮ್ಮ ಯಾರು ಪಿತೃಗಳಿದ್ದಾರೆ ಅವರಿಗೂ ಕೂಡ ಸದ್ಗತಿಯನ್ನು ಕೊಡಿಸಬಹುದು ಅಂತ ಹೇಳ್ತಾ, ಮುಂದೆ ಪ್ರತಿ ಬಾರಿಯೂ ನಾವು ನೋಡುವಂತೆ ಈ ಬಾರಿ ವಿಷ್ಣು ಸಹಸ್ರನಾಮದ ಚಿಂತನೆ. ಅದರಲ್ಲಿ ಈ ಬಾರಿ ನೋಡುವಂತಹ ಶ್ಲೋಕ, ಉತ್ತಾರಣೋ ದುಷ್ಕೃತಿಃ ಪುಣ್ಯೋ ದುಸ್ವಪ್ನನಾಶನಃ ವೀರಃ ರಕ್ಷಣಃ ಸಂತೋ ಜೀವನಃ ಪರ್ಯವಸ್ಥಿತಃ. ಇದರಲ್ಲಿ ಮೊದಲ ಭಗವಂತನ ನಾಮ ಉತ್ತಾರಣಃ ಅಂತ. ಸ್ಪಷ್ಟವೇ ಇದರ ಅರ್ಥ ಅಂತ ಹೇಳಿದರೆ ಏನಂದರೆ ಮೇಲಕ್ಕೆತ್ತುವವನು ಅಂತ. ಸಂಸಾರದಿಂದ ನಮ್ಮನ್ನು ಮೇಲಕ್ಕೆತ್ತುವವನು ಅಂದರೆ, ಮೇಲಕ್ಕೆತ್ತುವುದು ಅಂತ ಹೇಳಿದ್ರೇನು? ಸಂಸಾರದಲ್ಲಿ ಅಂದರೆ ಸಂಸಾರ ಅನ್ನೋದು ಒಂದು ಸಾಗರ, ಸಂಸಾರ ಸಾಗರ. ಯಾಕೆ ಸಂಸಾರ ಸಾಗರ ಅಂದರೆ, ಸಮುದ್ರದಲ್ಲಿ ಏನೇನಿದೆಯೋ ಅದೆಲ್ಲ ಈ ಸಂಸಾರದಲ್ಲಿದೆ. ಯಾಕಂದರೆ ಸಮುದ್ರದಲ್ಲಿ ಒಮ್ಮೆ ಬಿದ್ದರೆ ಮತ್ತೆ ಮೇಲೆ ಬರುವುದು ಕಷ್ಟ. ಹಾಗೆ ಈ ಸಂಸಾರದಲ್ಲಿ ಒಮ್ಮೆ ಸಿಲುಕಿದರೆ ಅಂದರೆ, ಸಂಸಾರ ಅಂತ ಹೇಳಿದ್ರೆ ಹುಟ್ಟು ಸಾವುಗಳ ಬಂಧನ, ಹುಟ್ಟುವುದು ಸಾಯುವುದು, ಇಲ್ಲಿ ಪಾಪ ಪುಣ್ಯವನ್ನು ಮಾಡುವುದು, ಈ ರೀತಿ ಇಲ್ಲಿ ಬಂದು ಸಿಕ್ಕಾಕೊಂಡು ಅಂತ ಹೇಳಿದರೆ ಮತ್ತೆ ಪಾರಾಗುವುದು ಕಷ್ಟ. ಅದರ ಮಧ್ಯದಲ್ಲಿ ಮೊಸಳೆಗಳ ಹಾಗೆ ಇರುವಂಥದ್ದು, ತಿಮಿಂಗಲಗಳ ಹಾಗೆ ಇರುವಂಥದ್ದು ಕಾಮ, ಕ್ರೋಧ ಮುಂತಾದವುಗಳು ನಮ್ಮನ್ನು ನುಂಗು ಹಾಕಿಬಿಡ್ತವೆ. ಅದಕ್ಕೋಸ್ಕರ ಇಂಥ ಸಮುದ್ರದಲ್ಲಿ ನಾವು ಒದ್ದಾಡ್ತಾ ಇರಬೇಕಾದರೆ, ಈ ಸಮುದ್ರದಿಂದ ನಮ್ಮನ್ನು ಪಾರು ಮಾಡಿ, ಸಂಸಾರ ಸಾಗರದಿಂದ ನಮ್ಮನ್ನು ಪಾರು ಮಾಡಿ ದಡವನ್ನು ಸೇರಿಸುವವನು ಯಾರು ಅಂದರೆ ಭಗವಂತ. ಅದಕ್ಕೆ ದೇವರನ್ನೇ ಆಶ್ರಯಿಸಿ ನಾವು ಈ ಸಂಸಾರದಿಂದ ಹುಟ್ಟು ಸಾವು, ಈ ಮುಪ್ಪು, ನಾನಾ ವಿಧವಾದ ಭಯಗಳು, ರೋಗ ರುಜಿನಗಳು, ಇವುಗಳಿಂದ ಎಲ್ಲ ಪಾರಾಗಬೇಕು ಅಂತ ಹೇಳಿದರೆ ಆ ದೇವರನ್ನು ಆಶ್ರಯಿಸುವುದರಿಂದ ಮಾತ್ರ ಸಾಧ್ಯ. ಆ ದೇವರನ್ನು ಆಶ್ರಯಿಸಿದರೆ ಹೇಗೆ ದೋಣಿಯನ್ನು ತಗೊಂಬಂದು ದೋಣಿಯಲ್ಲಿ ನಮ್ಮನ್ನು ಕೂರಿಸಿಕೊಂಡು ಒಬ್ಬ ಅಂಬಿಗ ಆರಾಮವಾಗಿ ಕರ್ಕೊಂಡೋಗಿ ದಡ ಸೇರಿಸ್ತಾನೋ, ಆ ರೀತಿ ಭಗವಂತ ಈ ಸಂಸಾರ ಸಾಗರದಿಂದ ನಮ್ಮನ್ನು ಆರಾಮವಾಗಿ ದಡ ಸೇರಿಸ್ತಾನೆ. ಅದಕ್ಕೆ ಅವನನ್ನು ಉತ್ತಾರಣ ಅಂತ ಕರೀತಾರೆ. ನಮಸ್ಕಾರ ಮಾಡಬೇಕಾದ್ರೆ ಉತ್ತಾರಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಮುಂದಿನ ಭಗವಂತನ ನಾಮ ದುಷ್ಕೃತಿಹ ಅಂತ. ನಮಸ್ಕಾರ ಮಾಡಬೇಕಾದ್ರೆ ದುಷ್ಕೃತಿಘ್ನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಏನು ದುಷ್ಕೃತಿಹ ಅಂತ ಹೇಳಿದರೆ, ನಾವು ಮಾಡುವ ಪಾಪಗಳನ್ನೆಲ್ಲ ದೇವರು ನಾಶ ಮಾಡ್ತಾನೆ ಅಂತ. ದುಷ್ಕೃತಿ ಅಂದರೆ ನಾವು ಮಾಡಿದ ಕೆಟ್ಟದ್ದನ್ನೆಲ್ಲ ಪರಿಹಾರ ಮಾಡ್ತಾನೆ. ಯಾವಾಗ ಅಂದರೆ ದೇವರಿಗೆ ಶರಣು ಹೊಂದಿದಾಗ, ದೇವರ ಭಕ್ತರಾದಾಗ ನಾವು ಮಾಡಿದ ಪಾಪಗಳನ್ನೆಲ್ಲ ದೇವರು ನಾಶಗೊಳಿಸ್ತಾನೆ ಅಂತ. ಇಲ್ಲಿ ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಹಾಗಿದ್ರೆ ಇದು ಪಾಪ ಮಾಡಬಹುದು ಅನ್ನುವುದಕ್ಕೆ ಒಂದು ರೀತಿ ಅಪ್ಪಣೆ ಕೊಟ್ಟಾಗಲ್ವ, ಒಪ್ಪಿಗೆ ಕೊಟ್ಟಾಗಲ್ವ? ಯಾಕಂತ ಹೇಳಿದ್ರೆ ಪಾಪ ಮಾಡಿದರೆ ಪರಿಹಾರ ಮಾಡಲಿಕ್ಕೆ ದೇವರಿದ್ದಾನಲ್ವ, ಪರ್ಮಿಷನ್ ಕೊಟ್ಟಾಗಲ್ವ ಇದು ಅಂತ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ಶಾಸ್ತ್ರಗಳ ಅಭಿಪ್ರಾಯ ಏನಂತ ಹೇಳಿದರೆ, ಅವಶ್ಯಮೇವ ಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅಂತ. ನಾವು ಏನು ಮಾಡ್ತೇವೆ ಆ ಮಾಡಿದ್ದನ್ನು ಉಣ್ಲೇಬೇಕು, ಕೆಟ್ಟದ್ದಾಗಲಿ ಒಳ್ಳೆಯದಾಗಲಿ. ಅದಕ್ಕೋಸ್ಕರ ನಾನು ಪಾಪ ಮಾಡಿದ್ದೇನೆ ಅಂತ ಹೇಳಿದರೆ ಆ ಪಾಪದ ಫಲವಾಗಿ ನನಗೆ ಜೀವನದಲ್ಲಿ ಕೆಟ್ಟದಾಗೇ ಆಗುತ್ತೆ.
ಆದರೆ ಇಲ್ಲಿ ದುಷ್ಕೃತಿಹ ಅಂತ ಹೇಳಿದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡ್ತಾನೆ ಅಂದರೆ ಪಾಪ ಪರಿಹಾರ ಮಾಡ್ತಾನೆ ಅಂತ ಹೇಳಿದ್ರೆ ಪಾಪ ಹೋಯಿತು ಅಂದರೆ ಕಷ್ಟ ಬರೋಲ್ಲ ಜೀವನದಲ್ಲಿ. ಆ ರೀತಿ ಆಗ್ತದಲ್ವಾ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಉಂಟು. ಇದು ಹೀಗೆ ಹೌದು, ನಾವು ಹಿಂದಿನ ಜನ್ಮಗಳಲ್ಲಾಗಲಿ ಈ ಜನ್ಮದಲ್ಲಾಗಲಿ ಪಾಪವನ್ನು ಮಾಡ್ತೇವೆ ಅಂತ ತಿಳ್ಕೊಳ್ಳಿ. ಆ ಪಾಪದ ಫಲವಾಗಿ ನಮಗೆ ಜೀವನದಲ್ಲಿ ಕಷ್ಟ ಬರ್ತದೆ, ಇಲ್ಲ ಅಂತಲ್ಲ. ಆದರೆ ದೇವರನ್ನು ಆಶ್ರಯಿಸಿದರೆ ಏನಾಗತ್ತೆ ಅಂತ ಹೇಳಿದರೆ, ನಮ್ಮ ಪಾಪದ ಫಲವಾಗಿ ನಮಗೆ ಕಷ್ಟ ಬಂದರೂ ಕೂಡ ಆ ಕಷ್ಟದಲ್ಲಿಯೂ ಕೂಡ ದೇವರು ಅದನ್ನು ಎದುರಿಸುವ ತಾಕತ್ತು ಕೊಡ್ತಾನೆ. ಮತ್ತು ಆ ಕಷ್ಟವನ್ನು ಗೆದ್ದು ಜಯಿಸಿ ಬರುವ ತಾಕತ್ತು ಕೊಡ್ತಾನೆ. ಇದು ಮುಖ್ಯವಾಗಿ. ಅದರಿಂದಾಗಿಯೇ ಪುರಂದರದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಬಂದದ್ದೆಲ್ಲ ಬರಲಿ ಅಂತ, ಗೋವಿಂದನ ದಯವೊಂದಿರಲಿ ಅಂತ. ದೇವರೇ ನನಗೇನು ಬರೋದೇ ಬೇಡ ಅಂತ ಹೇಳಲ್ಲ. ಯಾಕಂತ ಹೇಳಿದ್ರೆ ನಾನು ಮಾಡಿದ್ದೇನಲ್ವ ಪಾಪ, ಅದರ ಫಲ ಸಿಗಲೇಬೇಕು, ಅದಕ್ಕೆ ಬಂದದ್ದೆಲ್ಲ ಬರಲಿ. ಆದರೆ ಆ ಕಷ್ಟ ಬಂದಾಗ ಆ ಕಷ್ಟವನ್ನು ಎದುರಿಸುವ ತಾಕತ್ತು ದೇವರು ಕೊಡಬೇಕು. ಅದು ಬಹಳ ಮುಖ್ಯವಾಗಿ ಬರಬೇಕು. ಯಾಕಂದರೆ ಆ ತಾಕತ್ತಿಂದಾಗಿ ನಮಗೆ ಕಷ್ಟ ಆಗದೆ ಹೋಗುತ್ತದೆ. ಸಮುದ್ರದಲ್ಲಿ ಸಿಲುಕುವುದು ದೊಡ್ಡದಲ್ಲ, ಕಾರಣ ಸಮುದ್ರದಲ್ಲಿ ಸಿಲುಕಿದಾಗ ಒಂದು ದೋಣಿ ಬಂತು ಅಂತ ಹೇಳಿದರೆ ಅದು ದೇವರ ಅನುಗ್ರಹ. ಆ ದೋಣಿಯಲ್ಲಿ ಕೂತು ನಾನು ದಾಟಿದೆ ಅಂದರೆ ಅದು ದೇವರ ಅನುಗ್ರಹ. ಸಮುದ್ರದಲ್ಲೇ ಬೀಳಬಾರದು ಅಂತಲ್ಲ, ಯಾಕಂದರೆ ಸಮುದ್ರಕ್ಕೆ ಬಿದ್ದಾಗಿದೆ. ಹಾಗೆಯೇ ಇಲ್ಲೂ ಕೂಡ ಆ ಪಾಪದ ಫಲವನ್ನು ಅನುಭವಿಸಬೇಕಾದರೂ ಕೂಡ ದೇವರು ಅದು ಇವನಿಗೆ ಯಾವುದೇ ನೋವಾಗದಾಗೆ ನೋಡ್ಕೊಳ್ತಾನೆ. ಅಥವಾ ಇನ್ನೊಂದು ದೇವರು ಮಾಡ್ತಾನೆ, ಏನಂದರೆ ಆ ಪಾಪದ ಫಲವಾಗಿ ನಾನು ತುಂಬ ಕಷ್ಟ ಅನುಭವಿಸಲಿಕ್ಕಿತ್ತು, ಅದನ್ನು ಕಡಿಮೆ ಮಾಡ್ತಾನೆ ದೇವರು. ಯಾವ ರೀತಿ, ಒಬ್ಬ ಎದುರಾಳಿ ಬಾಣ ಬಿಟ್ಟಿದ್ದಾನೆ, ಆ ಬಾಣ ಬಂದು ನನಗೆ ಚುಚ್ಚಿಕೊಳ್ತು ಅಂದರೆ ನಾನು ಸತ್ತೇ ಹೋಗ್ತೇನೆ. ಆಗ ಮಧ್ಯದಲ್ಲಿ ಯಾರೋ ಒಬ್ಬ ಒಂದು ಮರದ ತುಂಡನ್ನು ಹಿಡಿದ. ಅವಾಗೇನೆಂದರೆ ಆ ಬಾಣ ಬಂತು, ಬಹಳ ವೇಗವಾಗಿ ಬಂದದ್ದು ಆ ಮರದ ತುಂಡಿಗೆ ತಾಕಿ ಅದನ್ನು ಸೀಳಿಕೊಂಡು ಬರಬೇಕಾದ್ರೆ ಅದರ ವೇಗ ಕಮ್ಮಿಯಾಗಿತ್ತು ಬಾಣದ್ದು. ಅದರಿಂದಾಗಿ ಇವನಿಗೆ ಚುಚ್ಚಿ ಗಾಯ ಮಾಡಿ ಕೆಳಗೆ ಬಿತ್ತೇ ಹೊರತು ಇವನನ್ನು ಸೀಳಿಕೊಂಡು ಹೋಗಲಿಲ್ಲ. ಹಾಗೆ ದೇವರನ್ನು ನಂಬಿದರೆ ನಮಗೆ ಪಾಪದಿಂದ ಬರಬಹುದಾದ ಕಷ್ಟಗಳನ್ನು ಕಡಿಮೆ ಮಾಡ್ತಾನೆ. ಜೀವವೇ ಹೋಗಬೇಕಾದದ್ದು ಕಾಲು ತುಂಡಾಗಿ ಹೋಯ್ತಷ್ಟೆ, ಆ ರೀತಿ ಆಗ್ತದಷ್ಟೆ. ಅದಕ್ಕೆ ದುಷ್ಕೃತಿಹ ಅಂತ ಹೇಳ್ತಾರೆ. ಅಥವಾ ಇನ್ನೊಂದೇನೆಂದರೆ, ಯಾರು ದುಷ್ಟರಿದ್ದಾರೆ ದುಷ್ಟರನ್ನು ನಾಶ ಮಾಡುವವನು ಅಂತಲೇ ಇದಕ್ಕರ್ಥ. ಮುಂದಿನದ್ದು ಪುಣ್ಯ ಅಂತ ನಮಸ್ಕಾರ ಮಾಡಬೇಕಾದ್ರೆ ಪುಣ್ಯಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ವಾಸ್ತವಿಕವಾಗಿ ಪುಣ್ಯ ಅಂತ ಹೇಳಿದ್ರೇನು? ಪಾಪ ಪುಣ್ಯ ಅಂತ ನಾವು ಕೇಳಿದ್ದೇವೆ. ಪುಣ್ಯ ಅಂತ ಹೇಳಿದ್ರೇನು? ಪುಣ್ಯ ಅಂತ ಹೇಳಿದ್ರೇ ಪವಿತ್ರ ಅಂತ. ಯಾವುದು ನಮ್ಮನ್ನು ಪವಿತ್ರಗೊಳಿಸ್ತದೋ ಅದನ್ನು ಪುಣ್ಯ ಅಂತ ಕರೆಯುವಂಥದ್ದು. ಪಾಪ ಅಂತ ಹೇಳಿದರೆ ಯಾವುದು ನಮ್ಮನ್ನು ಅಪವಿತ್ರಗೊಳಿಸ್ತದೋ, ಗಲೀಜುಗೊಳಿಸ್ತದೋ, ಅಂದರೆ ಗಲೀಜು ಮಾಡುವುದು ಪಾಪ, ನಮ್ಮನ್ನು ಕ್ಲೀನ್ ಶುದ್ಧ ಮಾಡುವುದು ಪುಣ್ಯ. ಅದಕ್ಕೆ ಅದನ್ನು ಪುಣ್ಯಕರ್ಮ, ಶುದ್ಧಗೊಳಿಸುವ ಕರ್ಮ ಅದು. ಯಾಕಂತ ಹೇಳಿದ್ರೆ ಆ ಪುಣ್ಯ ಕರ್ಮದಲ್ಲಿ ದೇವರು ಪುಣ್ಯ ಎಂಬ ಹೆಸರಿನಿಂದಲೇ ಕೂತಿರ್ತಾನೆ. ಅದರಿಂದಾಗಿ ಪುಣ್ಯಕರ್ಮ ಯಾವುದು ಅಂತ ಹೇಳಿದರೆ, ಯಾವ ಕರ್ಮದಲ್ಲಿ ದೇವರು ಕೂತಿದ್ದಾನೋ ಅದು ಪುಣ್ಯಕರ್ಮ, ಯಾವ ಕರ್ಮದಲ್ಲಿ ದೇವರು ಕೂತಿಲ್ವೋ ಅದು ಪಾಪಕರ್ಮ. ಪ್ರತಿಯೊಂದು ಕೂಡ ಅಷ್ಟೇ. ಇವಾಗ ಕೊಲ್ಲುವುದು ಒಂದು ಪುಣ್ಯಕರ್ಮ ಆಗ್ಬೋದು, ಯಾವಾಗ ಅಂದರೆ ದೇವರು ಕೂತಾಗ. ಭಗವದ್ಗೀತೆಯಲ್ಲಿ ಕೃಷ್ಣ ಅದೇ ಅಲ್ವ ಅರ್ಜುನನಿಗೆ ಹೇಳಿದ್ದು, ಕೊಲ್ಲು ಎದುರಾಳಿಗಳನ್ನು ಅಂತ. ಕೌರವಾದಿಗಳನ್ನು ಕೊಲ್ಲುವುದರಿಂದ ನಿನಗೆ ಪುಣ್ಯ ಬರ್ತದೆ ಅಂತ. ಅಲ್ಲ, ಕೊಲ್ಲುವುದು ಒಂದು ಪುಣ್ಯ ಕಾರ್ಯ ಆಗ್ತದಾ? ಹೌದು, ದುಷ್ಟರನ್ನು ಕೊಲ್ಲುವುದು ಪುಣ್ಯ ಕಾರ್ಯ. ಯಾಕಂದರೆ ದೇವರಲ್ಲಿ ಕೂತಿರ್ತಾನೆ. ಸಜ್ಜನರನ್ನು ಕೊಲ್ಲಬೇಡ, ಅದೇ ರೀತಿ ದುರ್ಜನರನ್ನು ಉಳಿಸಬೇಡ. ಅಂದರೆ ನೋಡಿ, ಇನ್ನೊಬ್ಬರನ್ನು ನಾವು ರಕ್ಷಿಸುವುದು ಪುಣ್ಯಕರ್ಮ ಅಂತ ತಿಳ್ಕೊಂಡಿರ್ತೇವೆ, ಆದರೆ ದುರ್ಜನರನ್ನು ರಕ್ಷಿಸುವುದು ಪಾಪಕರ್ಮ. ಯಾಕಂದರೆ ಅಲ್ಲಿ ದೇವರಿಲ್ಲ. ಅದೇ ದುರ್ಜನರನ್ನು ಕೊಲ್ಲುವುದು ಪುಣ್ಯಕರ್ಮ. ಹೀಗೆ ಪುಣ್ಯ ಅಂತ ಆಗುವುದೇ ದೇವರ ಇರುವಿಕೆಯಿಂದ ಆ ಕರ್ಮದಲ್ಲಿ, ಪಾಪ ಅಂತ ಆಗುವುದು ದೇವರಿಲ್ಲದೇ ಇರುವುದಿಕೆಯಿಂದ. ಅದಕ್ಕೆ ದೇವರಿಗೆ ಪುಣ್ಯ ಅಂತ ಕರೆಯುವುದು. ನಿಜವಾದ ಪುಣ್ಯಕರ್ಮ ಅಂದರೆ ದೇವರ ಕರ್ಮ ಅಂತ ಅರ್ಥ. ಮುಂದಿನದ್ದು ದುಸ್ವಪ್ನನಾಶನಃ ಅಂತ ಹೇಳುವಂಥದ್ದು. ನಮಸ್ಕಾರ ಮಾಡಬೇಕಾದ್ರೆ ದುಸ್ವಪ್ನನಾಶನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಕೆಟ್ಟ ಸ್ವಪ್ನ ಬೀಳದಾಗೆ ದೇವರು ಮಾಡ್ತಾನಂತೆ, ಕೆಟ್ಟ ಸ್ವಪ್ನದ ಫಲಿಸದಂತೆ ದೇವರು ಮಾಡ್ತಾನಂತೆ. ಅಂದರೆ ಶಾಸ್ತ್ರಗಳೇನು ಹೇಳ್ತದೆ ಅಂದರೆ, ಮನುಷ್ಯನಿಗೆ ಬೀಳುವ ಕನಸುಗಳು ಅದು ಸುಮ್ಮನೆ ಅಲ್ಲ, ಅದರ ಹಿಂದೆ ಅನೇಕ ಕಾರಣಗಳಿದೆ ಅಂತ ಹೇಳ್ತಾರೆ ಶಾಸ್ತ್ರಕಾರರು. ಒಂದೇನು ಅಂತ ಹೇಳಿದರೆ, ಕೆಲವೊಂದು ನಿಜ ಜೀವನದಲ್ಲಿ ಇವನು ಅನುಭವಿಸಬೇಕಾಗಿರ್ತದೆ. ಅದನ್ನು ದೇವರು ಏನು ಮಾಡ್ತಾನೆ ಅಂದರೆ ಕನಸಿನಲ್ಲಿ ತೋರಿಸಿ ಮುಗಿಸಿಬಿಡ್ತಾನೆ.
ನಿಜ ಜೀವನದಲ್ಲಿ ಅನುಭವಿಸಬೇಕಾದದ್ದನ್ನು ಕನಸಿನಲ್ಲಿ ತೋರಿಸಿ ಮುಗಿಸ್ತಾನೆ. ಇನ್ನು ಕೆಲವು ಇವನ ಜೀವನದಲ್ಲಿ ಮುಂದೆ ಆಗಲಿಕ್ಕಿರುವ ಘಟನೆ, ಅದರ ಸೂಚನೆಯನ್ನು ದೇವರು ಕೊಡ್ತಾನೆ ಕನಸಿನಲ್ಲಿ. ಅಂದರೆ ಮುಂದೆ ಈ ರೀತಿ ಆಗಬಹುದು, ನಿನಗೆ ಆಗುತ್ತದೆ ಅನ್ನುವುದರ ಸೂಚನೆಯನ್ನು ಕೂಡ ದೇವರು ಕನಸಿನಲ್ಲಿ ಕೊಡ್ತಾನೆ. ಆದರೆ ಸಾಮಾನ್ಯ ಇದು ಯಾವ ಕನಸು ಅಂತೇಳಿದರೆ ಬೆಳಗಿನ ಜಾವದಲ್ಲಿ ಬೀಳುವ ಕನಸು. ಅಂದರೆ ಬೆಳಗಿನ ಜಾವ ಅಂದರೆ ಇವನು 10 ಗಂಟೆವರೆಗೆ ಮಲ್ಕೊಂಡಿದ್ದಾನೆ ಬೆಳಗ್ಗೆ ಅಂತ ಹೇಳಿದರೆ ಅವಾಗ ಬೀಳುವ ಕನಸುಗಳು ಹೇಳೋಲ್ಲ. ಮತ್ತು ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಇವಾಗ 3 ಗಂಟೆಯಿಂದ ಒಂದು 6 ಗಂಟೆಯ ಒಳಗೆ ಏನು ಕನಸು ಬೀಳುತ್ತದೆ, ಸಾಮಾನ್ಯವಾಗಿ ಈ ಕನಸು ಮುಂದೆ ಇವನಿಗೇನು ಆಗಲಿಕ್ಕಿದೆ ಅದರ ಸೂಚನೆ ಇರಬಹುದು. ನಿನ್ನ ಭವಿಷ್ಯದಲ್ಲಿ ಈ ರೀತಿ ಆಗತ್ತೆ ಅನ್ನುವುದರ ಸೂಚನೆ ಇರಬಹುದು, ಅಥವಾ ಮುಂದೆ ನೀನಿದನ್ನು ಮಾಡು ಅನ್ನುವುದರ ಸೂಚನೆ ಇರಬಹುದು, ಅಥವಾ ಅವನಿಗೆ ಏನು ದೇವರ ಅನುಗ್ರಹದ ಸೂಚನೆಯೂ ಕೂಡ ಇರಬಹುದು. ಈ ರೀತಿ ಅನೇಕ ಕಾರಣಗಳಿರ್ತದೆ. ಅದರಲ್ಲಿ ಒಂದೊಮ್ಮೆ ನನ್ನ ಜೀವನದಲ್ಲಿ ನನಗೆ ಕೆಡುಕಾಗುವುದಿದ್ದರೆ ಅಂಥ ಕನಸುಗಳು ಬೀಳ್ತದೆ, ಕೆಟ್ಟ ಕನಸುಗಳು. ಅದು ಬಿದ್ದಾಗ ತುಂಬ ಹೆದರಿ ಹೋಗ್ತಾನೆ, ಏನಾಗುತ್ತೋ ಏನೋ ಅಂತ. ಆ ಸಂದರ್ಭದಲ್ಲಿ ನಾವು ದೇವರನ್ನು ನೆನಪು ಮಾಡಿಕೊಂಡ್ರೆ, ದೇವರ ಸ್ಮರಣೆ ಮಾಡಿದರೆ, ದೇವರ ಧ್ಯಾನ ಮಾಡಿದರೆ, ಒಂದೊಮ್ಮೆ ನಮ್ಮ ಜೀವನದಲ್ಲಿ ಆ ಕೆಟ್ಟ ಕನಸು ಕಂಡಾಗ ಏನಾಯಿತು ಆ ರೀತಿ ದುರ್ಘಟನೆಗಳು ನಡೆಯುವುದಿದ್ದರೆ ಪರಿಹಾರ ಆಗುತ್ತೆ. ಯಾಕಂದರೆ ದುಸ್ವಪ್ನ ನಾಶನವನು. ಅಥವಾ ಕೆಲವೊಂದು ಇಂಥ ಕೆಟ್ಟ ಕನಸುಗಳು ಕಾಣಲೇಬಾರದು. ಯಾಕಂದರೆ ಕೆಲವೊಂದು ತುಂಬ ಕೆಟ್ಟ ಕನಸು, ನಮಗೆ ಬಹಳ ಬೇಕಾದವರು, ಅವರಿಗೆ ಯಾರೋ ಚಾಕು ಹಾಕಿದಾಗೆ, ಅವರನ್ನು ಯಾರೋ ಕೊಂದಾಗೆ, ಇಂಥ ಕನಸುಗಳೆಲ್ಲ ಬೀಳ್ತದೆ. ಅದನ್ನು ಎಣಿಸಿಯೇ ನಮಗೆ 4 ದಿನ ಮತ್ತೆ ನಿದ್ರೆ ಬರೋಲ್ಲ. ಅಂಥ ಕೆಟ್ಟ ಸ್ವಪ್ನಗಳು ಬರದ ಹಾಗೆ ದೇವರು ಮಾಡ್ತಾನಂತೆ. ಅದಕ್ಕೆ ದುಸ್ವಪ್ನ ನಾಶನ ಅಂತ ದೇವರಿಗೆ ಹೇಳ್ತಾರೆ. ಅದನ್ನು ಸ್ವಪ್ನ ತೋರಿಸುವವನವನೇ, ಆದರೆ ಭಕ್ತರಿಗೆ ದೇವರು ಆ ರೀತಿ ತೋರಿಸ್ಲಿಕ್ಕೆ ಹೋಗೋಲ್ಲ ಅಂತ ಹೇಳ್ತಾನೆ. ಮುಂದಿನದ್ದು ವೀರಃ ಅಂತ ಹೇಳ್ತಾರೆ. ನಮಸ್ಕಾರ ಮಾಡಬೇಕಾದ್ರೆ ವೀರಘ್ನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಈಗಾಗಲೇ ಒಂದು ಸಲ ಬಂದಿದೆ ಇದು. ಇಲ್ಲಿ ಮತ್ತೆ ನೋಡೋದಾದರೆ ವೀರರು ಅಂತ ಹೇಳಿದ್ರೆ ಯಾರು ಅತ್ಯಂತ ಬಲಶಾಲಿಗಳಿದ್ದಾರೋ ಅಂಥವ್ರು, ಅವರನ್ನು ಕೊಲ್ತಾನೆ ಅಂತ. ಬಲಶಾಲಿಗಳನ್ನು ಕೊಲ್ತಾನೆ. ಎಂತಹ ಬಲಶಾಲಿಗಳು ಅಂದರೆ ಯಾರು ಬಲವನ್ನು ಅಧರ್ಮಕ್ಕೆ ಉಪಯೋಗ ಮಾಡ್ತಾ ಇದ್ದಾರೋ, ಅಂದರೆ ದುಷ್ಟರಾದ ಬಲಿಷ್ಠರನ್ನು ದೇವರು ನಾಶ ಮಾಡ್ತಾನೆ. ಅಲ್ಲ, ವಾಸ್ತವಿಕವಾಗಿದ್ದಾರೆ. ಅವಾಗ ಹಿರಣ್ಯಕಶಿಪು ಮುಂತಾದವರು ಲಕ್ಷ ವರ್ಷ ಇದ್ರಲ್ವ, ದುಷ್ಟರು ಕೂಡ ಇದ್ರಲ್ವ ಅನೇಕ ವರ್ಷಗಳ ಕಾಲ. ಅವರನ್ನು ಯಾಕೆ ದೇವರು ನಾಶ ಮಾಡಲಿಲ್ಲ? ಇವತ್ತು ಕೂಡ ನಾವು ನೋಡ್ತೇವಲ್ವ, ಎಷ್ಟು ಮಂದಿ ಇವತ್ತು ದುಷ್ಟತನದಲ್ಲಿ ಮೆರಿತಾ ಇದ್ದಾರೆ. ದೇವರು ಸುಮ್ಮನೆ ಕೂತ್ಕೊಂಡಿದ್ದಾನಲ್ವ, ದುಷ್ಟರನ್ನು ನಾಶ ಮಾಡ್ತಾನೆ ಅಂತ ಹೇಳಿದರೆ ಬರಬೇಕಿತ್ತಲ್ವ ದೇವರು. ಸಾಮಾನ್ಯವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ನೋಡಿ, ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂತ ಹೇಳಿದ್ರೆ, ದೇವರು ಒಬ್ಬ ದುಷ್ಟ ಬಂದ ಅಂತ ಹೇಳಿದ ಕೂಡಲೇ ಅವನನ್ನು ನಾಶ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ದುಷ್ಟರ ಮೇಲೆ ದೇವರಿಗೆ ದ್ವೇಷ ಅಂತ ಹೇಳಿದಾಗುತ್ತೆ. ಯಾವತ್ತೂ ದೇವರು ಯಾರ ಬಗ್ಗೆನೂ ದ್ವೇಷ ತೋರಿಸೋಲ್ಲ. ದೇವರು ನ್ಯಾಯಾಧೀಶ ಇದ್ದಾಗೆ. ನ್ಯಾಯಾಧೀಶ ಒಬ್ಬ ಕಳ್ಳತನ ಮಾಡ್ತಾ ಇದ್ದಾನೆ ಅಂತ ಹೇಳಿದ ಕೂಡಲೇ ಶಿಕ್ಷೆ ಕೊಡೋಲ್ಲ. ಮತ್ತು ಕಳ್ಳತನ ಮಾಡ್ತಾ ಇದ್ದಾನೆ ಅಂತ ನ್ಯಾಯಾಧೀಶನ ಬಳಿ ಕಂಪ್ಲೇಂಟ್ ಬಂದಾಗ, ಅಲ್ಲಿ ನ್ಯಾಯ ತೀರ್ಮಾನಕ್ಕೆ ಬಂದಾಗ ಆಗ ಇವನಿಗೆ ಇಂಥ ಶಿಕ್ಷೆಯನ್ನು ಕೊಡಿ ಅಂತ ಹೇಳ್ತಾನೆ. ಅಲ್ಲಿ ತನಕ ನ್ಯಾಯಾಧೀಶ ಏನು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗೆಯೇ ಭಗವಂತ ಇಲ್ಲಿ ಯಾರು ದುಷ್ಟರು ಮಾಡ್ತಾ ಇದ್ದಾರೆ ದುಷ್ಟತನ, ಆ ದುಷ್ಟತನ ಮಾಡಲಿಕ್ಕೆ ಬಿಡ್ತಾನೆ. ಯಾಕಂದರೆ ಅವರ ಕೊಡ ತುಂಬಬೇಕು, ಪಾಪದ ಕೊಡ ತುಂಬಬೇಕು. ಯಾಕಂದರೆ ಪಾಪದ ಕೊಡ ತುಂಬಿತು ಅಂದರೆ ಮತ್ತೆ ಅವರಿಗೆ ಕೊಡುವ ಶಿಕ್ಷೆ ಇದೆಯಲ್ವ, ಅದು ತುಂಬ ಹೆಚ್ಚಿನದ್ದಾಗಿರ್ತದೆ. ಮತ್ತೆ ಮೇಲೆ ಬರಲಿಕ್ಕೆ ಕಷ್ಟ. ಆದರೆ ಚೂರು ಮಾಡಿದಾಗಲೂ ಅವನಿಗೆ ಕೊಡ್ತಾ ಇದ್ದರೆ, ಶಿಕ್ಷೆಯನ್ನು ಕೊಡ್ತಾ ಇದ್ದರೆ 2 ದಿನ ಇರ್ತಾನೆ ಜೈಲಲ್ಲಿ, ಮತ್ತೆ ಬರ್ತಾನೆ, ಬಂದು ಮಾಡೋದು ಮತ್ತೆ ಅದೇ ಕೆಲಸ. ಅದೇ ಅವನು ದೊಡ್ಡ ಅಪರಾಧವನ್ನು ಮಾಡಿ ಒಮ್ಮೆ ಜೈಲು ಸೇರಿದ ಅಂದರೆ ಆ ಮರಣ ಅಂತ ಜೈಲಲ್ಲೇ ಬಿದ್ದುಕೊಳಿತಾ ಇರ್ತಾನೆ. ಆ ರೀತಿ ಆ ದುಷ್ಟರಿಗೆ ಮೊದಲಿಂದಲೂ ದೇವರು ಕೆಟ್ಟದ್ದನ್ನೇ ಮಾಡ್ತಾ ಬರ್ತಾನೆ. ಅದಕ್ಕೆ ಅವ್ರ ಬುದ್ಧಿ ಕೆಡ್ತಾನೆ ಹೋಗ್ತದೆ. ಮತ್ತು ಒಂದು ದಿನ ಸಂಪೂರ್ಣ ನಾಶ ಆಗಿ ಹೋಗ್ತಾರೆ, ಮತ್ತೆ ಮೇಲೆ ಬರದ ಹಾಗೆ ನಾಶ ಆಗಿ ಹೋಗ್ತಾರೆ. ಅದಕ್ಕಾಗಿ ದೇವರು ಮೊದಲೇ ಏನನ್ನು ಮಾಡಲಿಕ್ಕೆ ಹೋಗೋದಿಲ್ಲ ದುಷ್ಟರಿಗೆ. ಮತ್ತು ಇನ್ನೊಂದೇನು ಅಂತ ಹೇಳಿದರೆ, ಯಾವಾಗ ಲೋಕದಲ್ಲಿ ಸಜ್ಜನರು ಹೆಚ್ಚಿರ್ತಾರೆ, ಆ ಸಜ್ಜನರಿಗೆ ದುಷ್ಟರು ಉಪದ್ರವವನ್ನು ಕೊಡ್ತಾ ಇರ್ತಾರೆ, ಆ ಸಂದರ್ಭದಲ್ಲೇ ದೇವರು ಕೂಡಲೇ ಬಂದು ಸಂಹಾರ ಮಾಡ್ತಾನೆ. ಆದರೆ ಜಗತ್ತಿನಲ್ಲಿರುವ 90 ಮಂದಿ ದುಷ್ಟರೇ ಅಂತಾದಾಗ ಇನ್ನು 10%ಗೋಸ್ಕರ ದೇವರು ಯಾಕೆ ಬರಬೇಕು? ಅವರನ್ನು ದೇವರು ಹಾಗೇ ರಕ್ಷಣೆ ಮಾಡ್ತಾನೆ. ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭೂಮಿಗೆ ಇಳ್ಕೊಂಬರಲ್ಲ. ಯಾಕಂದರೆ ಇರುವ 90 ಮಂದಿ ಎಲ್ಲ ದುಷ್ಟರೇ.
ಅದಕ್ಕಾಗಿಯೇ ನೋಡಿ, ಹಿಂದಿನ ತ್ರೇತಾಯುಗ ಮುಂತಾದವುಗಳಲ್ಲಿ ಕೂಡಲೇ ದೇವರು ಬರ್ತಾ ಇದ್ದ, ಕಲಿಯುಗದಲ್ಲಿ ಬರೋಲ್ಲ. ಅದಕ್ಕೆ ನಮಗಿವತ್ತು ಕಾಣಿಸ್ತದೆ, ಯಾಕೆ ಇಷ್ಟೆಲ್ಲ ದುಷ್ಟತನ ನಡೀತಾ ಇದ್ರೂ ದೇವರು ಯಾಕೆ ಬರ್ತಾ ಇಲ್ಲ ಅಂತ. ಹೌದು, ದುಷ್ಟತನ ನಡೀತಾ ಇದೆ. ಯಾರಿಂದ? ದುಷ್ಟರಿಂದ. ಆ ದುಷ್ಟರ ಮಧ್ಯದಲ್ಲಿ ನಾವು ಇರ್ಬೋದು. ಯಾಕಂದರೆ ನಾವೇನು ತಿಳ್ಕೊಂಡಿದ್ದೇವೆ, ನಾವು ಸಜ್ಜನರು ಅಂತ ತಿಳ್ಕೊಂಡಿದ್ದೇವೆ. ಆದರೆ ನಾವು ಎಷ್ಟು ದುಷ್ಟತನ ಮಾಡ್ತಾ ಇದ್ದೇವೋ ಗೊತ್ತಿಲ್ಲ. ಯಾಕಂದರೆ ಧರ್ಮದ ಪರಿಚಯವೇ ಇಲ್ಲದೆ ಎಷ್ಟೋ ಮಂದಿ ಧರ್ಮ ಅಂತ ತಿಳಿದು ಅಧರ್ಮ ಮಾಡ್ತಾ ಇರ್ತಾರೆ, ಗೊತ್ತಾಗುವುದೇ ಇಲ್ಲ. ಅದರಿಂದಾಗಿಯೇ ದೇವರು ದುಷ್ಟರಿಗೆ ಶಿಕ್ಷೆಯನ್ನು ಕೊಟ್ಟೇ ಕೊಡ್ತಾನೆ, ಯಾವತ್ತು ತೀವ್ರವಾದ ಶಿಕ್ಷೆಯನ್ನು ಕೊಡ್ತಾನೆ. ಅದರಿಂದಾಗಿಯೇ ಅವನಿಗೆ ವೀರಹ ಅಂತ ಹೆಸರು, ಭಗವಂತನಿಗೆ. ಮುಂದಿನದ್ದು ರಕ್ಷಣಃ ಅಂತ ನಮಸ್ಕಾರ ಮಾಡಬೇಕಾದ್ರೆ ರಕ್ಷಣಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಭಕ್ತರನ್ನು ಯಾವತ್ತೂ ರಕ್ಷಿಸ್ತಾ ಇರ್ತಾನೆ ಅಂತ. ದುಷ್ಟರಾದ ವೀರರನ್ನು ಯಾವತ್ತೂ ಕೊಲ್ತಾನೆ. ಭಕ್ತರಿಗೆ ಯಾವತ್ತೂ ರಕ್ಷಣೆಯನ್ನು ಕೊಟ್ಟೇ ಕೊಡ್ತಾನೆ. ರಕ್ಷಾ ಕವಚವಾಗಿರುವಂಥವನು ಭಗವಂತ. ಅದಕ್ಕಾಗಿಯೇ ಗೀತೆಯಲ್ಲಿ ಸ್ಪಷ್ಟ ಹೇಳಿದ್ದಾನೆ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಯಾವತ್ತೂ ಹಾಳಾಗುವುದಿಲ್ಲ, ಯಾಕಂದರೆ ನಾನು ಬಿಡೋಲ್ಲ. ಕೋಟೆಯಾಗಿ ನಾನು ರಕ್ಷಣೆ ಮಾಡ್ತೇನೆ. ಕೋಟೆಯಂತೆ ದೇವರು ರಕ್ಷಣೆ ಮಾಡ್ತಾನೆ. ಅದಕ್ಕೆ ಅವನಿಗೆ ರಕ್ಷಣಾ ಅಂತಲೇ ಹೆಸರು. ಎಲ್ಲಿಯೇ ಆಗಲಿ, ಎಲ್ಲಿಯೇ ಭಕ್ತನಿಗೆ ರಕ್ಷಣೆ ಸಿಗುತ್ತಾ ಇದೆ ಅಂದರೆ ಅದು ದೇವರಿಂದಲೇ, ರಕ್ಷಣಾ ಎಂಬಂತಹ ದೇವರಿಂದಲೇ. ಮುಂದಿನದ್ದು ಸಂತಹ. ನಮಸ್ಕಾರ ಮಾಡಬೇಕಾದ್ರೆ ಸಂತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ನಿಜವಾಗಿಯೂ ಕೂಡ 14 ಲೋಕದಲ್ಲಿ ಹುಡುಕಿದರೂ ಒಳ್ಳೆಯ ವ್ಯಕ್ತಿ ಅಂದರೆ ದೇವರೊಬ್ಬನೇ. ಸಂತಹ ಅಂದರೆ ಒಳ್ಳೆಯ ವ್ಯಕ್ತಿ. ಒಳ್ಳೆಯ ವ್ಯಕ್ತಿ ಭಗವಂತ ಒಬ್ಬನೇ. ಕಾರಣ ಏನು ಅಂದರೆ, ಉಳಿದ ಯಾರೇ ಒಳ್ಳೆಯವರು ಅಂತ ನಾವು ತಿಳ್ಕೊಳ್ಬೋದು, ಅವರು ನಮಗೆ ಎಷ್ಟೇ ಉಪಕಾರ ಮಾಡಬಹುದು, ಆದರೆ ಅದರ ಹಿಂದೆ ಏನೋ ಒಂದು ಸ್ವಾರ್ಥ ಇದ್ದೇ ಇರ್ತದೆ. ಏನೋ ಒಂದು ಸ್ವಾರ್ಥ ಇರ್ತದೆ. ಕಡೆಗೆ ಏನೂ ಇಲ್ಲ ಅಂತ ಹೇಳಿದರೆ, ನಾವು ಇವರಿಗೆ ಉಪಕಾರ ಮಾಡಿದ್ರಿಂದ ದೇವರಿಗಾದರೂ ಖುಷಿ ಆಗಲಿ ಅಂತ ಇರ್ತದೆ. ದೇವ್ರಿಗೆ ಖುಷಿ ಆಯಿತು ಅಂದರೆ ದೇವರ ಅನುಗ್ರಹ ನನಗಾಗತ್ತೆ, ನೋಡಿ ನನಗಾಗತ್ತೆ ಅನ್ನೋ ಈ ಸ್ವಾರ್ಥ ಆದರೂ ಇದೆ. ಆದರೆ ಭಗವಂತನಿಗೆ ಯಾವ ಸ್ವಾರ್ಥವೂ ಇಲ್ಲ. ದೇವರು ನಮಗೆ ಪ್ರತಿ ಕ್ಷಣದಲ್ಲಿ ಉಪಕಾರ ಮಾಡ್ತಾ ಇದ್ದಾನೆ. ಅದಕ್ಕೆ ಪ್ರತಿಯಾಗಿ ನಮ್ಮಿಂದ ಏನನ್ನೂ ಬಯಸ್ತಾ ಇಲ್ಲ ದೇವರು. ಏನನ್ನೂ ಬಯಸದೆ ನಮಗೆ ಎಲ್ಲ ಕೊಡ್ತಾ ಇದ್ದಾನೆ. ಅದರಿಂದಾಗಿಯೇ ಅವನು ನಿಜವಾದ ಸತ್ಪುರುಷ. ಇಷ್ಟಲ್ಲದೆ ದೇವರು ಏನನ್ನು ಬಯಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇವನು ಉದ್ಧಾರ ಆಗಬೇಕು, ಇವನು ಉದ್ಧಾರ ಆಗಬೇಕು. ಹೀಗೆ ನಮ್ಮ ಉದ್ಧಾರವನ್ನು ದೇವರು ಬಯಸ್ತಾ ಇದ್ದಾನೆ. ನಮಗೆ ಅವನ ಪರಿಚಯವೇ ಇಲ್ಲ. ನಿಜವಾಗಲೂ ದೇವರ ಪರಿಚಯವೇ ಇಲ್ಲ. ಕ್ಷಣದಲ್ಲಿ ನಾವು ಅವನಿಗೆ ಅವಮಾನವೇ ಮಾಡ್ತಾ ಇದ್ದೇವೆ. ಈ ರೀತಿ ನಾವು ಅವನಿಗೆ ಅವಮಾನ ಮಾಡ್ತಾ ಇದ್ದರೂ ಕೂಡ ಆ ದೇವರು ಮಾತ್ರ ನಮ್ಮನ್ನು ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ರಕ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನ ನಿಜವಾದ ಸಂತ ಅಂತ ಕರೆಯುವುದು ದೇವರನ್ನು, ನಿಜವಾದ ಸತ್ಪುರುಷ. ಅಥವಾ ಈ ಜಗತ್ತಿನಲ್ಲಿ ನಾವು ಯಾವ ಸತ್ಪುರುಷರನ್ನು ಕಾಣ್ತೇವೆ ಅವರೊಳಗೆ ಕೂತಿರೋನು ಇವನೇ. ಸತ್ಸು, ಯಾರು ಸತ್ಪುರುಷರಿದ್ದಾರೆ ಅಲ್ಲಿ ತತಃ, ಅಲ್ಲಿ ಯಾವತ್ತೂ ಇರ್ತಾನೆ ದೇವರು. ಅದಕ್ಕೆ ಅವರು ಒಳ್ಳೆಯವರು ಯಾಕಾಗಿರ್ತಾರೆ ಅಂದರೆ ಅವರೊಳಗೆ ಬಹಳ ಒಳ್ಳೆಯವನಾದ ದೇವರು ಕೂತಿರುವುದರಿಂದಾಗಿ. ನಂತರ ಜೀವನಃ ಮುಂದಿನದ್ದು. ನಮಸ್ಕಾರ ಮಾಡಬೇಕಾದ್ರೆ ಜೀವನಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು ಸ್ಪಷ್ಟವೇ. ತನು ನಿನ್ನದು, ಜೀವನ ನಿನ್ನದು ಅಂತ ಹೇಳಿದಾಗೆ ಈ ಬದುಕೇ ಭಗವಂತ ನೀಡಿದ್ದು. ಅದರಿಂದಾಗಿ ಈ ಬದುಕೇ ಭಗವಂತ. ಯಾಕಂದರೆ ಭಗವಂತ ಇಲ್ಲ ಅಂತ ಹೇಳಿದರೆ ಈ ಬದುಕೇ ಇಲ್ಲ, ಜೀವನವೇ ಇಲ್ಲ, ಒಂದು ಕ್ಷಣದ ಉಸಿರಾಟವೂ ಇಲ್ಲ. ಅದಕ್ಕಾಗಿ ಈ ಬದುಕಿನ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗೇ ಇಲ್ಲ. ನಾನು ಇಷ್ಟು ದಿನ ಬದುಕಿದ್ದೇನೆ ಅಂತ ಹೇಳಿದರೆ ಅದು ದೇವರಿಂದ. ಇಲ್ಲ ಅಂತ ಹೇಳಿದರೆ, ದೇವರು ಮನಸ್ಸು ಮಾಡಿದ ಅಂತ ಹೇಳಿದರೆ 100 ವರ್ಷ ಕಾಯಬೇಕಾಗಿಲ್ಲ. ಮತ್ತು ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಮುಗಿದು ಹೋಗ್ಬೋದು ನಮ್ಮ ಕಥೆ. ಯಾಕಂತ ಹೇಳಿದ್ರೆ ಈ ಬದುಕು, ಇದರ ಲಗಾಮು ಇರೋದು ದೇವರ ಕೈಯಲ್ಲಿ. ಅದಕ್ಕೆ ಅವನನ್ನೇ ಬದುಕು, ಜೀವನ ಅಂತ ಕರೆಯುವುದು. ದೇವರೇ ನೀನೇ ಜೀವನ, ಯಾಕಂದರೆ ನೀನಿಲ್ಲದ ಜೀವನವೇ ಇಲ್ಲ. ಯಾವ ರೀತಿ ಇವಾಗ ಶಾಲೆ ಒಬ್ಬರೇ ಅಧ್ಯಾಪಕರಿಂದ ನಡೀತಾ ಇದೆ ಅಂತ ಏನು ಹೇಳ್ತೇವೆ ಅಂದರೆ, ಅಯ್ಯೋ ಅವರೇ ಶಾಲೆ ಅಂತ ಹೇಳ್ತೇವೆ. ಯಾಕಂದರೆ ಅವರಿಲ್ವಾ ಶಾಲೆಯೇ ಇಲ್ಲ. ಹಾಗೆ ದೇವರಿಲ್ವಾ ನಮ್ಮ ಬದುಕೇ ಇಲ್ಲ. ಅದಕ್ಕೆ ಅವನೇ ಜೀವನ, ಭಗವಂತ. ನಂತರ ಪರ್ಯವಸ್ಥಿತ ಅಂತ ಮುಂದಿನದ್ದು. ನಮಸ್ಕಾರ ಮಾಡಬೇಕಾದ್ರೆ ಪರ್ಯವಸ್ಥಿತಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಪರ್ಯವಸ್ಥಿತ ಅಂದರೆ ಸುತ್ತ ಇರುವವನು ಅಂತ. ದೇವರು ಸುತ್ತ ಇದ್ದಾನೆ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ದೇವರು ನನ್ನೊಳಗಿದ್ದಾನೆ, ದೇವರು ದೇವಸ್ಥಾನದಲ್ಲಿದ್ದಾನೆ. ಅಲ್ಲ,
ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ, ನಿನ್ನ ಎಡಕ್ಕೆ ಬಲಕ್ಕೆ ಹಿಂದಕ್ಕೆ ಮುಂದಕ್ಕೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಪ್ರತಿಯೊಂದು ಕಡೆಯೂ ದೇವರಿದ್ದಾನೆ. ಎಚ್ಚ ಕಿಂಚಿತ್ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿದಾಗೆ ಏನೇನು ಕಾಣಿಸ್ತಾ ಇದೆ, ಎಲ್ಲೆಲ್ಲಿ ನಾವು ನೋಡ್ತೇವೆ ಎಲ್ಲ ಕಡೆಯೂ ದೇವರು ನಿಂತಿದ್ದಾನೆ. ಕಣ್ಣಿನ ಮೇಲೆ ಕಣ್ಣಿಟ್ಟು ನಮ್ಮನ್ನು ನೋಡ್ತಾ ಇದ್ದಾನೆ. ಇದು ನಮಗೆ ಅರ್ಥ ಆಗಬೇಕಷ್ಟೆ. ದೇವರೇನೋ ರಕ್ಷಣೆಗೆ ನಿಂತಿದ್ದಾನೆ, ಆದರೆ ದೇವರು ರಕ್ಷಣೆಗೆ ಸುತ್ತ 10 ದಿಕ್ಕಿನಲ್ಲೂ ನಿಂತು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಎನ್ನುವ ಅರಿವು ನನಗಿಲ್ಲ ಅಂತ ಹೇಳಿದರೆ ಭಯ ತಪ್ಪುವುದಿಲ್ಲ. ಅದಕ್ಕಾಗಿಯೇ ದೇವರಿಗೆ ಪ್ರಿಯವಸ್ಥಿತ ಅಂತ ಹೇಳ್ತಾ ಇರೋದು, ಸುತ್ತ ಇದ್ದು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಕೋಟೆಯಾಗಿಂದ. ಮುಂದಿನದ್ದು ಈ ವಿಷ್ಣು ಸಹಸ್ರನಾಮದ ಶ್ಲೋಕ. ಅನಂತರೂಪೋನಂತ ಶ್ರೀರ್ಜಿತಮನ್ಯುರ್ಭಯಾಪಹ ಚತುರಸ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಇದರಲ್ಲಿ ಮೊದಲ ಭಗವಂತನ ನಾಮ ಈ ಶ್ಲೋಕದಲ್ಲಿ ಅನಂತರೂಪ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಅನಂತರೂಪಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅನಂತರೂಪ ಅಂತ ಹೇಳಿದರೆ ಆ ಶಬ್ದವೇ ಹೇಳುವಂತೆ ಲೆಕ್ಕ ಇಲ್ಲದಷ್ಟು ರೂಪವುಳ್ಳವನು ಅಂತ. ದೇವರದ್ದು ಎಷ್ಟು ರೂಪ? 1 ರೂಪವೋ 2 ರೂಪವೋ 10 ರೂಪವೋ 100 ರೂಪವೋ 1000 ರೂಪವೋ, ದಶಾವತಾರ, ಶತಾವತಾರ, ಸಹಸ್ರಾವತಾರ, ಇಲ್ಲ, ಲೆಕ್ಕ ಇಲ್ಲದಷ್ಟು ಅವತಾರಗಳಿದೆಯಂತೆ ದೇವರದ್ದು, ರೂಪಗಳಿದೆಯಂತೆ. ಯಾಕಂದರೆ ಒಂದು ಅಣು ರೇಣು ತೃಣ ಕಾಷ್ಟ ಪ್ರತಿಯೊಂದರ ಒಳಗೂ ದೇವರು ಒಂದೊಂದು ರೂಪವನ್ನು ತೊಟ್ಟು ಕೂತಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ರೂಪ, ಲೆಕ್ಕವೇ ಇಲ್ಲ. ಅಷ್ಟು ರೂಪದಿಂದ ಕೂಡಿದವನು. ಅದಕ್ಕೆ ಅನಂತ ರೂಪ ಅಂತ ದೇವರನ್ನು ಕರೀತಾರೆ. ಮುಂದಿನದ್ದು ಅನಂತ ಶ್ರೀಹಿ. ಇದಕ್ಕೆ ನಮಸ್ಕಾರ ಮಾಡಬೇಕಾದರೆ ಭಗವಂತನಿಗೆ ಅನಂತ ಶ್ರೀಯೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಂತ ಹೇಳಿದರೆ ಶ್ರೀ ಅಂತ ಹೇಳಿದರೆ ಕಾಂತಿ ಅಂತ ಒಂದರ್ಥದಲ್ಲಿ. ಆ ದೇವರ ಕಾಂತಿ, ದೇವರ ದೇಹದಿಂದ ಹೊರಹೊಮ್ಮುತ್ತಾ ಇರುವಂತಹ ಕಾಂತಿ ಏನಿದೆ ಅದಕ್ಕೆ ಎಣೆಯೇ ಇಲ್ಲ ಅಂತೇಳಿ, ಎಣೆಯಿಲ್ಲದ ಕಾಂತಿಯಿಂದ ಕೂಡಿದವನು ಭಗವಂತ. ಅದನ್ನು ಹೀಗೆಯಿಂದ ನಮಗೆ ಲೆಕ್ಕಾಚಾರ ಮಾಡಲಿಕ್ಕೆ ಬರೋಲ್ಲ, ಆ ರೀತಿ ಕಾಂತಿಯಿಂದ ಕೂಡಿದವನು ಭಗವಂತ ಅಂತೆ. ಅದಕ್ಕೆ ಅವನನ್ನು ಅನಂತ ಶ್ರೀ ಅಂತ ಕರೀತಾರೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಶ್ರೀ ಅಂತ ಹೇಳಿದರೆ ಲಕ್ಷ್ಮಿ ಅಂತ. ಭಗವಂತ ಲೆಕ್ಕ ಇಲ್ಲದಷ್ಟು ಲಕ್ಷ್ಮಿಯ ರೂಪದಿಂದ ಕೂಡಿದವನಾಗಿದ್ದಾನೆ ಅಂತ. ಅಷ್ಟು, ಯಾಕಂದರೆ ಎಷ್ಟು ಭಗವಂತನ ರೂಪ ಇದೆ. ನಾವು ಇಂದಿನ ನಾಮ ಕೇಳಿದ್ವು ಅನಂತ ರೂಪ ಅಂತ. ಲೆಕ್ಕ ಇಲ್ಲದಷ್ಟು ರೂಪದಿಂದ ಕೂಡಿದ್ದಾನೆ ಅಂತ. ಆ ಪ್ರತಿಯೊಂದು ರೂಪದ ಎದೆಯಲ್ಲೂ ಲಕ್ಷ್ಮಿ ಇದ್ದೇ ಇದ್ದಾಳೆ, ತೊಡೆಯಲ್ಲೂ ಲಕ್ಷ್ಮಿ ಇದ್ದೇ ಇದ್ದಾಳೆ. ಈ ರೀತಿ ಅಷ್ಟು ಮಾತ್ರ ಅಲ್ಲ, ದೇವರು ತೊಟ್ಟಿರುವ ಆಭರಣಗಳಲ್ಲೂ ಲಕ್ಷ್ಮಿ ಇದ್ದಾಳೆ. ಆಭರಣವೇ ಲಕ್ಷ್ಮಿ, ವಸ್ತ್ರವೇ ಲಕ್ಷ್ಮಿ, ಹಾರವೂ ಲಕ್ಷ್ಮಿ. ಈ ರೀತಿ ಆ ಭಗವಂತ ಅನಂತ ಲಕ್ಷ್ಮಿಯ ರೂಪಗಳಿಂದ, ಅಂದರೆ ಎಣೆಯಿಲ್ಲದ ರೂಪಗಳಿಂದ, ಲಕ್ಷ್ಮಿಯ ರೂಪಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾನಂತೆ. ಯಾಕೆ ಅಂದರೆ ಆ ಎಲ್ಲ ಲಕ್ಷ್ಮಿಯ ರೂಪಗಳು ಈ ಭಗವಂತನ ಸೇವೆಯನ್ನು ಮಾಡ್ತಾ ಇವೆ, ಸೇವೆಗಾಗಿ ಇರುವಂಥದ್ದು. ಅದಕ್ಕೋಸ್ಕರವೇ ಅನಂತಶ್ರೀ ಅಂತ ಭಗವಂತನನ್ನು ಕರೀತಾರೆ. ಮುಂದಿನದ್ದು ಜಿತಮನ್ಯುಹು. ನಮಸ್ಕಾರ ಮಾಡಬೇಕಾದರೆ ಜಿತಮನ್ಯವೇ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಭಗವಂತನಿಗೆ ಜಿತಮನ್ಯು ಅಂತ ಯಾಕೆ ಕರೀತಾರೆ ಅಂದರೆ ಭಗವಂತ ಕೋಪವೇ ಇಲ್ಲದೆ ಇರುವವನು. ದೇವರಿಗೆ ಕೋಪ ಬರುವುದು ಅಂತಲೇ ಇಲ್ವಂತೆ. ಯಾಕಂದರೆ ದೇವರಿಗೆ ಕೋಪ ಬಂದಿದ್ದರೆ ಜಗತ್ತೇ ಇರ್ತಾ ಇರಲಿಲ್ಲ, ನಾವ್ಯಾರೂ ಇರ್ತಾನೆ ಇರಲಿಲ್ಲ. ಯಾಕಂದರೆ ಮನುಷ್ಯನಿಗೆ ಕೋಪ ಯಾವಾಗ ಬರ್ತದೆ ಅಂತ ಹೇಳಿದರೆ ತಪ್ಪು ಮಾಡಿದಾಗ, ಬೇರೆಯವರು ತಪ್ಪು ಮಾಡಿದಾಗ, ದ್ರೋಹ ಮಾಡಿದಾಗ, ಪಾಪ ಮಾಡಿದಾಗ ಕೋಪ ಬರುತ್ತದೆ. ನಾವು ಪ್ರತಿ ಕ್ಷಣವೂ ಮಾಡ್ತಾ ಇರೋದಿದೆ ಅಲ್ವಾ? ಭಗವಂತನಿಗೆ ದ್ರೋಹ ಮಾಡ್ತಾ ಇದ್ದೇವೆ, ಅಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಸುಳ್ಳನ್ನು ಹೇಳ್ತಾ ಇದ್ದೇವೆ, ಇವೆಲ್ಲ ಮಾಡ್ತಾ ಇದ್ದೇವೆ. ಎಲ್ಲಿಗೂ ಏನಂದರೆ ದೇವರಿಗೆ ಅವಮಾನ ಮಾಡ್ತಾ ಇದ್ದೇವೆ, ಕ್ಷಣ ಕ್ಷಣದಲ್ಲಿ ದೇವರಿಗೆ ಅವಮಾನ ಮಾಡ್ತಾ ಇದ್ದೇವೆ. ಎಲ್ಲವನ್ನು ದೇವರು ಮಾಡ್ತಾ ಇದ್ರು ನಾನೇ ಮಾಡ್ತಾ ಇರೋದು, ನನ್ನಿಂದಲೇ ಆಗ್ತಾ ಇರೋದು, ಈ ರೀತಿಯೇ ಭ್ರಮಿಸಿ ಕೂತಿದ್ದೇವೆ. ಆದರೂ ಕೂಡ ದೇವರು ಕೋಪ ಮಾಡಿಕೊಳ್ಳಲ್ಲ. ಯಾಕಂದರೆ ಕೋಪ ಅನ್ನೋದೊಂದು ದೋಷ, ಆ ದೋಷವೇ ದೇವರಿಗಿಲ್ಲ. ಅದಕ್ಕಾಗಿಯೇ ವೇದ ಏನು ಹೇಳ್ತದೆ ಅಂದರೆ ನಿರನಿಷ್ಠೋ ನಿರವದ್ಯ ಅಂತ ದೇವರನ್ನು ಹೇಳ್ತಾ ಇದೆ. ಇಲ್ಲಪ್ಪ, ದೇವರಲ್ಲಿ ನಮ್ಮಲ್ಲಿರುವ ಯಾವ ಇಂಥ ದೋಷಗಳು ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಯಾರು ದೇವರಿಗೆ ಅಯ್ಯೋ ದೇವರಲ್ಲಿ ಕೋಪ ಇಲ್ಲ ಅಂತ ಹೇಳ್ತಾರೆ ಅವರನ್ನು ಜಿತಮನ್ಯವಾಗಿ ಮಾಡ್ತಾನೆ. ಅಂದರೆ ಅವರ ಕೋಪವನ್ನು ದೇವರು ಗೆದ್ದು ಬಿಡುವಾಗ ಮಾಡ್ತಾನಂತೆ. ಕೋಪವನ್ನು ಗೆಲ್ಲಬೇಕು. ಯಾಕಂದರೆ ಕೋಪವೇ ಇಲ್ಲ ಅಂತ ಮಾಡ್ಕೊಳ್ಳಿಕ್ಕೆ ಬರೋಲ್ಲ. ಯಾಕಂದರೆ ಮನುಷ್ಯನಿಗೆ ಕೋಪ ಬಂದೇ ಬರ್ತದೆ. ನಾವು ತಿನ್ನುವ ಆಹಾರ, ನಾವು ಇರುವ ಪರಿಸರ, ನಮ್ಮ ಸಂಸ್ಕಾರ, ನಮ್ಮ ಜೀನ್ಸ್ ಎಲ್ಲದರ ಮೂಲಕ ಕೋಪ ಅನ್ನೋದು ಬರ್ತದೆ. ಆದರೆ ಬರುವ ಕೋಪವನ್ನು ಗೆಲ್ಲುವ ಸಾಮರ್ಥ್ಯ ಬೇಕು.
ಅದನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಾಮರ್ಥ್ಯ ಬೇಕು. ಅದರಿಂದ ಯಾವುದೇ ಅಹಿತಕರವಾದ ಘಟನೆಗಳು ನಡೆಯದ ಹಾಗೆ, ನನ್ನ ಕೋಪದಿಂದ ಬೇರೆಯವರಿಗಾಗಲಿ ನನಗಾಗಲಿ ಯಾವುದೇ ಕೆಟ್ಟದಾಗದಾಗೆ ನಾವು ಅದನ್ನು ಹಿಡಿದಿಟ್ಟುಕೊಳ್ಳಬೇಕು. ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕು. ಅದು ಹಾಗೆ ಸಾಧ್ಯ ಇಲ್ಲ. ಮತ್ತು ಆ ಭಗವಂತನ ಅನುಗ್ರಹದಿಂದ ಸಾಧ್ಯ. ಯಾವ ಭಗವಂತನ ಅನುಗ್ರಹದಿಂದ? ಅದೇ ಜಿತಮನ್ಯು ಎನ್ನುವ ಭಗವಂತನ ಅನುಗ್ರಹದಿಂದಾಗಿ ಸಾಧ್ಯವಾಗ್ತದೆ. ಅದಕ್ಕೆ ಅವನಿಗೆ ಜಿತಮನ್ಯು ಅಂತ ಹೆಸರು ಭಗವಂತನಿಗೆ. ಮುಂದಿನದ್ದು ಭಯಾಪಹ. ನಮಸ್ಕಾರ ಮಾಡಬೇಕಾದ್ರೆ ಭಯಾಪಹಾಯ ನಮಃ ಅಂತ ನಮಸ್ಕಾರವನ್ನು ಮಾಡಬೇಕಾದದ್ದು. ಅಂತ ಹೇಳಿದರೆ ಭಯವನ್ನು ನಾಶಗೊಳಿಸುವವ ಅಂತ. ಯಾವುದೇ ವಿಧವಾದ ಭಯ ಇರಲಿ, ಆ ಭಯವನ್ನು ನಾಶಗೊಳಿಸುವವನು ಭಗವಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾವಿನ ಭಯ. ಆ ಭಯ ಈ ಭಯ ಅಲ್ಲ, ಸಾವಿನ ಭಯ. ಸಾವಿನ ಭಯವನ್ನೇ ನಾಶಗೊಳಿಸುವವನು ಭಗವಂತ. ಅದಕ್ಕೆ ಆ ಭಗವಂತನಿಗೆ ಹೆಸರೇ ಮೃತ್ಯುಂ ನಮಾಮ್ಯಹಂ. ನರಸಿಂಹನಿಗೆ ಹೆಸರೇ ಅದು ಮೃತ್ಯುಂ. ಎಲ್ಲರನ್ನೂ ಹೆದರಿಸುವಂತಹ ಸಾವೇನಿದೆ, ಸಾವು ಹೆದರುವುದು ದೇವರಿಗಂತೆ. ಮೃತ್ಯುರ್ಧಾವತಿ ಪಂಚಮ ಇತಿ ಅಂತ ಹೇಳ್ತಾರೆ. ಉಳಿದ ದೇವತೆಗಳೆಲ್ಲರೂ ಕೂಡ ನಮಗೆ ಆ ಭಯ ಈ ಭಯ, ಯಾವ ಭಯದಿಂದ ಬೇಕಾದರೂ ಪರಿಹಾರ ಮಾಡಬಹುದು. ಆದರೆ ಸಾವಿನ ಭಯದಿಂದ ನಮ್ಮನ್ನು ಸಂಪೂರ್ಣ ಪರಿಹಾರ ಮಾಡುವವನು ಇವನೇ, ದೇವರೇ. ಅದಕ್ಕೆ ಅವನಿಗೆ ಭಯಾಪಹ ಅಂತ ಹೆಸರು ಭಗವಂತನಿಗೆ. ಮುಂದಿನದ್ದು ಭಗವಂತನ ನಾಮ ಚತುರಸ್ರಃ ಅಥವಾ ಚತುರಶ್ರಃ ಅಂತ. ಎರಡು ರೀತಿಯೂ ಕರೀತಾರೆ. ಚತುರಸ್ರಾಯ ನಮಃ ಅಥವಾ ಚತುರಶ್ರಾಯ ನಮಃ. ಚತುರಸ್ರಃ ಅಂತ ಹೇಳಿದರೆ ಒಂದು ಚೌಕ ಇದೆ ಅಂತ ತಿಳ್ಕೊಳ್ಳಿ. ಚೌಕ, ಸ್ಕ್ವಯರ್. ಆ ಚೌಕದ 4 ಮೂಲೆಗಳು ಕೂಡ ಯಾವ ರೀತಿ ಅಚ್ಚುಕಟ್ಟಾಗಿರ್ತದೆ, ವಕ್ರಪಕ್ರವಾಗಿರುವುದಿಲ್ಲ, ಮತ್ತು ಅಚ್ಚುಕಟ್ಟಾಗಿರ್ತದೆ. ಅದು ದೇವರು ಹಾಗೆ. ದೇವರು ಆ ಚೌಕದ ಹಾಗೆ ಅಚ್ಚುಕಟ್ಟಾಗಿರುವವನಂತೆ. ಅಂದರೆ ಡಿಸಿಪ್ಲಿನ್, ಬಹಳ ಶಿಸ್ತುಬದ್ಧವಾಗಿರುವವನು, ಅಚ್ಚುಕಟ್ಟಾಗಿರುವವನು. ದೇವರ ರೂಪವೂ ಹಾಗೆ. ಭಗವಂತನ ಒಂದೊಂದು ಅಂಗಾಂಗಗಳು ಅಷ್ಟು ಸುಂದರ, ಅಷ್ಟು ಅಚ್ಚುಕಟ್ಟಾಗಿವೆ. ಭಗವಂತನ ಅಲಂಕಾರವು ಅಷ್ಟು ಅಚ್ಚುಕಟ್ಟು. ಆ ಭಗವಂತನ ಒಂದೊಂದು ಕೆಲಸಗಳು ಅಷ್ಟು ಅಚ್ಚುಕಟ್ಟು. ಹೀಗೆ ಭಗವಂತ ಬಹಳ ಅಚ್ಚುಕಟ್ಟಾಗಿರುವವನು ಎಂಬ ಅರ್ಥದಲ್ಲಿ ಹೇಳ್ತಾ ಇದೆ ಚತುರಸ್ರಃ ಅಂತ. ಅದೇ ರೀತಿ ಚತುರಶ್ರಃ ಅಂತ ಒಂದೊಮ್ಮೆ ಹೇಳೋದಾಗಿದ್ದರೆ ಅವಾಗೇನು ಅಂತ ಹೇಳಿದರೆ, ಚತುರಶ್ರಃ ಅಂತ ಹೇಳಿದರೆ ನ್ಯಾಯಕ್ಕೆ ಸಮವಾಗಿರುವವನು ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಪಾಪ ಪುಣ್ಯಕ್ಕನುಗುಣವಾಗಿ ದೇವರು ಫಲ ಕೊಡ್ತಾನೆ ಹೊರತು ಯಾರಿಗೂ ಕೂಡ ದೇವರು ಪಕ್ಷಪಾತ ಮಾಡೋಲ್ಲ. ಯಾರೇ ಇರ್ಬೋದು, ಅವ್ರು ಮಾಡಿದ್ದಕ್ಕೆ ಸರಿಯಾಗಿ ಫಲ ಕೊಡುವವನು. ಅದಕ್ಕೆ ದೇವರನ್ನು ಚತುರಶ್ರಃ ಅಂತ ಕರೀತಾರೆ. ಮುಂದಿನದ್ದು ಗಭೀರಾತ್ಮ ಅಂತ. ನಮಸ್ಕಾರ ಮಾಡಬೇಕಾದ್ರೆ ಗಭೀರಾತ್ಮನೇ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ಯಾವ ದೇವರನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಸಮುದ್ರದ ಆಳವನ್ನು ಅಳೆಯುವುದು ಬಹಳ ಕಷ್ಟ. ಒಂದೊಮ್ಮೆ ಹೇಗಾದರೂ ತಿಳ್ಕೊಳ್ಬೋದು, ಆದರೆ ಈ ದೇವರ ಆಳವನ್ನು ಅಳಿಲಿಕ್ಕಾಗೋದೇ ಇಲ್ಲ. ಯಾಕಂದರೆ ಎಷ್ಟು ತಿಳಿದರೂ ಇದೆ ದೇವರ ಬಗ್ಗೆ. ಅದಕ್ಕಾಗಿಯೇ ಆ ಸಂಪೂರ್ಣವಾಗಿ ತಿಳಿಯಲಾಗದೇ ಇರುವವನು. ಹಾಗಂದರೆ ದೇವರನ್ನು ತಿಳಿಲಿಕ್ಕಾಗೋದೇ ಇಲ್ಲ ಅಂತಲ್ಲ. ಮತ್ತೇನೆಂದರೆ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ತಿಳಿಲಿಕ್ಕೆ ಸಾಧ್ಯ ಉಂಟು. ಅದನ್ನು ನಾವು ಹಿಂದೆ ನೋಡಿದ್ದೇವೆ. ಆದರೆ ಸಂಪೂರ್ಣ ದೇವರನ್ನು ತಿಳಿದೆ ಅಂತ ಹೇಳುವವರು ಯಾರೂ ಇಲ್ಲ. ಎಷ್ಟು ತಿಳ್ಕೊಂಡ್ರೂ ಕೂಡ ದೇವರ 1000ರಲ್ಲಿ 1 ಅಂಶವನ್ನು ನಾವು ತಿಳ್ಕೊಳ್ಳೋದಿಲ್ಲ. ಯಾಕಂದರೆ ದೇವರು ಅಷ್ಟು ಅಪರಂಪಾರವಾಗಿದ್ದಾನೆ. ಅದಕ್ಕೆ ಅವನನ್ನು ಗಭೀರಾತ್ಮ ಅಂತ ಕರೀತಾರೆ. ಮುಂದಿನದ್ದು ವಿದಿಶಃ ಅಂತ. ವಿದಿಶಃ ಅಂದರೆ ನಮಸ್ಕಾರ ಮಾಡಬೇಕಾದ್ರೆ ವಿದಿಶಾಯ ನಮಃ. ದೇವರು ಗುರುವಿನ ಒಳಗೆ ಕೂತು ವಿಶೇಷವಾದ ಉಪದೇಶವನ್ನು ಕೊಡ್ತಾನಂತೆ. ಅಂದರೆ ವಿಶೇಷವಾದ. ದಿಶಾ ಅಂದರೆ ದಿಶತಿ, ಆದಿಶತಿ, ಉಪದೇಶವನ್ನು ಕೊಡ್ತಾನೆ. ಅದರಿಂದಾಗಿ ನಾವು ಗುರುಗಳಿಂದ ಏನು ಉಪದೇಶವನ್ನು ಪಡಿತೇವೆ. ಯಾಕಂದರೆ ಯಾರು ಗುರುಗಳು ಅಂತ ಹೇಳಿದರೆ, ನಮಗೆ ಜೀವನವನ್ನು ಉದ್ಧಾರ ಮಾಡುವ ಉಪದೇಶವನ್ನು ಕೊಡುವುದು ಗುರುಗಳು. ಗುರುಗಳಿಂದ ನಮಗಾಗುವ ದೊಡ್ಡ ಲಾಭ ಏನೆಂದರೆ ಉಪದೇಶ. ಅದು ಎಂಥ ಉಪದೇಶ ಅಂದರೆ ನಮ್ಮ ಜೀವನವನ್ನೇ ಬದಲಿಸುವಂತಹ ಉಪದೇಶ. ನಮ್ಮ ಜೀವನವನ್ನು ಬದುಕಿಸುವ ಉಪದೇಶ, ಈ ಜೀವನವನ್ನು ಸಾರ್ಥಕಗೊಳಿಸುವ ಉಪದೇಶ. ಅದು ಸಾಮಾನ್ಯ ಗುರುವಿನಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಗುರುವಿನ ಒಳಗೆ ದೇವರು ಕೂತ್ಕೊಳ್ಬೇಕು. ಆ ದೇವರು ಕೂತು ಉಪದೇಶ ಕೊಡಬೇಕು. ಆಗಲೇ ಆ ಉಪದೇಶ ಅದ್ಭುತವಾಗಿರುತ್ತದೆ. ನನ್ನ ಜೀವನದಲ್ಲಿ ಸಂಪೂರ್ಣ ಬದಲಾವಣೆಗೆ ಕಾರಣವಾಗುವ, ಮನಸ್ಸು ಮುಟ್ಟುವ ಉಪದೇಶ ಆಗ್ತದದು. ಯಾಕಂದರೆ ಒಳಗೆ ದೇವರು ಕೂತಾಗ
ಹೇಗೆ ಇದೆ ವಿದಿಶನಾಗಿ ಕೂರ್ತಾನೆ ಒಳಗೆ. ಅದಕ್ಕೆ ದೇವರಿಗೆ ವಿದಿಶ ಅಂತ ಹೆಸರು. ಮುಂದಿನದ್ದು ನಾಮ ವ್ಯಾದಿಶಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ವ್ಯಾದಿಶಾಯ ನಮಃ ಅಂತ ನಾವು ನಮಸ್ಕಾರ ಮಾಡಬೇಕಾದದ್ದು. ಇದೇನು ಅಂತ ಹೇಳಿದ್ರೆ ವ್ಯಾದಿಶಃ ಅಂದರೆ ಆದಿಶಃ, ವಿಶೇಷವಾಗಿ ಆದೇಶ ಮಾಡುವ. ಎಲ್ಲಿ ಅಂದರೆ ರಾಜಾದಿಗಳ ಒಳಗೆ ಕೂತು, ಗುರುವಿನ ಒಳಗೆ ಕೂತು ಉಪದೇಶ ಮಾಡಿದ, ರಾಜಾದಿಗಳ ಒಳಗೆ ಕೂತು ಆದೇಶ ಮಾಡಿದ. ಅಂದರೆ ಒಂದು ದೇಶದಲ್ಲಿ ಒಬ್ಬ ರಾಜನ ಆಜ್ಞೆ ಅಷ್ಟು ಎಲ್ಲ ಪ್ರಜೆಗಳು ಪಾಲಿಸ್ತಾ ಇದ್ದಾರೆ, ಅಷ್ಟು ಕಟ್ಟಾಗಿದೆ ಅಂತೇಳಿದರೆ ಅದು ಅಂತೇಳಿದರೆ ಅಷ್ಟು ಪರಿಣಾಮಕಾರಿಯಾಗಿದೆ, ಅದು ಪವರ್ಫುಲ್ ಆಗಿದೆ. ಅಂದರೆ ಆ ರಾಜನ ಆಜ್ಞೆಯಲ್ಲಿ ದೇವರು ಕೂತಿರ್ತಾನೆ. ಆ ರಾಜನಲ್ಲಿ ಆ ಆಜ್ಞೆಯನ್ನು ಹೊರಡಿಸಬೇಕು ಅಂತ ಹೇಳಿದ್ರೆ ದೇವರ ಅಲ್ಲಿ ಕೂತಿರ್ತಾನೆ. ಹಾಗಿದ್ದರೆ ಮಾತ್ರ ಆ ರಾಜನ ಆಜ್ಞೆಗೆ ಅಷ್ಟು ಪವರ್ ಇರ್ತದೆ. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ರಾಜ ಅವನ ಪಾಡಿಗೆ ಆಜ್ಞೆ ಮಾಡ್ತಾನೆ ಇರ್ತಾರೆ, ಪ್ರಜೆಗಳು ಅಯ್ಯೋ ಈ ರೀತಿ 1000 ಬರ್ತಾನೆ ಇರ್ತದೆ, ಯಾರಿದನ್ನು ಕೇಳ್ತಾರೆ ಅಂತ ಅದಕ್ಕೆ ಬೆಲೆ ಕೊಡಲಿಕ್ಕೆ ಹೋಗಲ್ಲ. ಅಂದರೆ ರಾಜನ ಒಂದು ಆಜ್ಞೆಗೆ ವಿಶೇಷವಾದ ಪ್ರಜೆಗಳು ಬೆಲೆ ಕೊಡಬೇಕು, ಅದನ್ನು ಪಾಲಿಸಬೇಕು ಅಂತ ಹೇಳಿದ್ರೆ ಆ ರಾಜಾಜ್ಞೆಯಲ್ಲಿ ದೇವರು ಕೂತಿರಬೇಕು. ಹೇಗೆ ಅಂದರೆ ವ್ಯಾದಿಶನಾಗಿ ಕೂತಿರ್ತಾನೆ, ವಿಶೇಷವಾಗಿ ಆದೇಶ ಮಾಡುವವನಾಗಿ ಭಗವಂತ ಕೂತಿರ್ತಾನೆ. ಅಥವಾ ವ್ಯಾದಿಶ ಅಂದರೆ ಇನ್ನೊಂದೇನು ಅರ್ಥ ಏನಂದರೆ, ಹೌದು ಇಡೀ ಜಗತ್ತು ಭಗವಂತನ ಆದೇಶದಂತೆ ನಡೀತಾ ಇರುವುದು, ಆದರೆ ಅವನಿಗೆ ಮಾತ್ರ ಯಾರೂ ಆದೇಶ ಮಾಡುವವರೇ ಇಲ್ಲ ದೇವರಿಗೆ. ಇದು ಒಂದು ಅರ್ಥ ವ್ಯಾದಿಶ ಅನ್ನುವುದಕ್ಕೆ. ಮುಂದಿನದ್ದು ದಿಶಃ ಅಂತ. ನಮಸ್ಕಾರ ಮಾಡಬೇಕಾದ್ರೆ ದಿಶಾಯ ನಮಃ ಅಂತ ನಮಸ್ಕಾರ ಮಾಡಬೇಕಾದದ್ದು. ಅಂದರೆ ದಿಶಾ ಅಂತ ಹೇಳಿದ್ರೆ ದಿಶತಿ, ಕೊಡ್ತಾನೆ. ಏನನ್ನ ಅಂತ ಹೇಳಿದ್ರೆ ಯಾರಿಗೇನು ಬೇಕೋ ಅದನ್ನು ಕೊಡ್ತಾನೆ ದೇವರು. ಒಳ್ಳೆಯವರಿಗೆ ಒಳ್ಳೆಯದನ್ನು, ಕೆಟ್ಟವರಿಗೆ ಕೆಟ್ಟದ್ದನ್ನು. ಒಟ್ಟಿಗೆ ದೇವರೇನು ಅಂದರೆ ಕೊಡುವವನೇ. ಕೊಡುವವನು ನೀನು, ಕೊಂಬುವವನು ನಾನು. ನಾವು ಕೊಡುವವರಲ್ಲ, ಮತ್ತು ನಾವು ಬರೀ ತಗೊಳ್ಳುವವರಷ್ಟೇ. ನೋಡಿ, ದೇವರನ್ನು ಬಿಟ್ಟು ಉಳಿದ ಎಲ್ಲ ದೇವತೆಗಳು ಪ್ರತಿಯೊಬ್ಬರು ತಗೊಳ್ಳುವವರೇ. ನಿಮಗೆ ಎಲ್ಲಿವರೆಗೆ ಅಂದರೆ ನಾವು ಉಳಿದ ದೇವತೆಗಳನ್ನೆಲ್ಲ ಆರಾಧನೆ ಮಾಡ್ತೇವೆ, ಅವರಿಂದ ಪಡಿತೇವೆ, ಅವರು ಯಾರೂ ಸ್ವಂತವಾಗಿ ಕೊಡೋಲ್ಲ, ಮತ್ತು ದೇವರಿಂದ ಪಡೆದು ಕೊಡ್ತಾರಷ್ಟೇ ನಮಗೆ. ಪ್ರತಿಯೊಬ್ಬರೂ ನಮಗೆ ಕೊಡುವುದು ದೇವರಿಂದ ಪಡೆದು. ಅದರಿಂದಾಗಿ ಸ್ವತಂತ್ರವಾಗಿ ಎಲ್ಲವನ್ನ ಎಲ್ಲರಿಗೆ ಕೊಡುವವನು ಯಾರು ಅಂತ ಹೇಳಿದ್ರೆ ಒಬ್ಬನೇ ದೇವರು. ಅವನು ಕೊಟ್ಟದ್ದನ್ನು ಉಳಿದವರು ಕೊಡ್ತಾರೆ ಅಷ್ಟಕ್ಕೆ. ದಿಶಃ ಕೊಡುವವನು ದೇವರು ಅಂತ ಹೇಳಿದ್ರೇ ಕೊಡುವವನು. ನಾವು ಏನು ಕೇಳ್ತೇವೋ ಅದನ್ನು ಕೊಡುವವನು. ಅಲ್ಲ, ನಾವು ಕೇಳಿದರೆ ಕೊಡ್ತಾನೆ ಇಲ್ವಲ್ಲ, ನೀವು ಕೇಳುವ ವಿಧಾನ ಸರಿ ಇಲ್ಲ ಅಷ್ಟೇ, ಸರಿಯಾಗಿ ಕೇಳ್ತಾ ಇಲ್ಲ. ಏನು ಸರಿಯಾಗಿ ಕೇಳುವುದು ಅಂತ ಹೇಳಿದ್ರೆ ಏನು? ಮನಸ್ಸಿಟ್ಟು ಕೇಳಬೇಕು ದೇವರಲ್ಲಿ, ದೇವರ ಮನಸ್ಸಿಗೆ ತಾಕುವಂತೆ ಕೇಳಬೇಕು. ನೋಡಿ, ಇಷ್ಟೇ ಆಗಬೇಕಾದದ್ದು. ನಮ್ಮ ಮನಸ್ಸು ದೇವರ ಮನಸ್ಸನ್ನು ಹೋಗಿ ಮುಟ್ಟಬೇಕು. ಆಗ ಖಂಡಿತವಾಗಿಯೂ ಕೂಡ ನಮ್ಮ ಇಚ್ಛೆ ಏನಿದೆ ಅದನ್ನು ದೇವರು ಪೂರಣೆ ಮಾಡೇ ಮಾಡ್ತಾನೆ. ಇವತ್ತೇನಾಗಿದೆ ಅಂದರೆ ನನ್ನ ಮನಸ್ಸು ದೇವರ ಮನಸ್ಸನ್ನು ಮುಟ್ತಾ ಇಲ್ಲ. ಅದಕ್ಕಾಗಿಯೇ ದೇವರು ನಾನು ಇಚ್ಛಿಸಿದ್ದನ್ನೇ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಆ ರೀತಿ ಆದರೆ ಖಂಡಿತ ಕೊಡ್ತಾನೆ ದೇವರು. ಅದಕ್ಕೆ ಅವನನ್ನು ದಿಶಃ ಅಂತ ಕರೆಯುವಂಥದ್ದು. ಹೀಗೆ ಈ 2 ವಿಷ್ಣು ಸಹಸ್ರನಾಮ ಸ್ತೋತ್ರಗಳ ಮಂತ್ರದ ಅರ್ಥ, ಈ ಶ್ಲೋಕದ ಅರ್ಥ ಚಿಂತನೆಯನ್ನು ಮಾಡ್ತಾ ನಾವು ಏಕಾದಶಿಯನ್ನು ಸಾರ್ಥಕವನ್ನಾಗಿ ಮಾಡಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು.